ಹೇಳವ, ಏನೋ ಹೇಳಲಿಕ್ಕೆ ಬಂದಿದ್ದೀರಿ, ಸರ್ ನಂಬಿಕೆ ಇಟ್ಟು ಬಂದಿದ್ದೀರಿ, ಹೇಳ್ತಾಯಿ. ಸರ್ ನಾವು ಮದ್ವೆಯಾಗಿ 96ರಲ್ಲಿ 27 ಆಗಿ 28 ವರ್ಷ ನಡೀತಾ ಇದೆ. ಅಂದ್ರೆ ನೀವು ಮದುವೆ ಆಗಿ 96ನೇ ಇಸ್ವಿಲಿ? ಹೌದು ಸರ್, ಇಲ್ಲಿಗೆ 27 ವರ್ಷ. ಅವಾಗಿಂದನೂ ಇಲ್ಲಿ ತನಕನು ಹೆಂಗೆ ಅಂದ್ರೆ ನಮ್ಮನೆಯವರು ಸ್ವಲ್ಪ ಸೋಮಾರಿ, ಎಲ್ಲ ಗೊತ್ತಿದ್ದು ಮದ್ವೆ ಮಾಡಿರೋದ್ರಿಂದ ನಾನೇನು ಅಷ್ಟು ಫೀಲಿಂಗ್ ಮಾಡ್ಕೊಲ್ಲ. ಸ್ವಲ್ಪ ಮನ್ಸನ್ಗೆ ಸ್ವಲ್ಪ ಹೇಳ್ಬೇಕು ತಿತ್ಕಂದ್ರೆ ತಿತ್ಕಲಿ ಅನ್ನೋದು ಸ್ವಲ್ಪ ನಾನು ಎಫೆಕ್ಟ್ ಆಗ್ತೆ. ಅವರು ತಿತ್ಕೋ ಕಾಣ್ಲಿಲ್ಲ. ಆಮೇಲೆ ನಾನು ಸ್ವಲ್ಪ ಮನ್ಸ್ಗೆ ಫೀಲಿಂಗ್ ತುಂಬಾ ಅತಿಯಾಗ್ಬಿಟ್ಟು ಸ್ವಲ್ಪ ಏನು ಮನೋರೋಗಕ್ಕೆ ಸ್ವಲ್ಪ ಇದಾಯ್ತು, ಕನ್ವರ್ಟ್ ಆಯ್ತು. ಅಂದ್ರೆ ಯಾವ ತರ? ಅದೇ ನಮ್ಮ ಮನೆಯವ್ರು ಏನ್ ಹೇಳಿದ್ರು ತಿತ್ಕೊಲ್ವಲ್ಲ. ದೇವ್ರು ನಾನು ಮೋಸ ಮಾಡ್ಲಿಲ್ಲ, ಏನಿಲ್ಲ ಅಂತ ಅನ್ನಂಗಿಲ್ಲ. ನನ್ ಟೈಮ್ಗೆ ಏನ್ ಬೇಕು ಅದಷ್ಟ್ ಮಾತ್ರ ದೇವ್ರು ಕೊಟ್ಟ, ಹೆಚ್ಚಿಗೆನೂ ಕೊಡ್ಲಿಲ್ಲ, ಕಮ್ಮಿನೂ ಕೊಡ್ಲಿಲ್ಲ. ಹಂಗಾಗಿ ನಾನ್ ತುಂಬಾ ಆಸೆ ಪಡ್ಲಿಲ್ಲ, ದುರಾಸೆ ತರ. ನನ್ಗೆ ಎಷ್ಟ್ ಬೇಕಷ್ಟು ಕೊಡ್ತಾನಲ್ಲ ದೇವ್ರು. ಸುಮ್ನೆ ನಾನೇನಕ್ಕ ಅನಾವಶ್ಯಕವಾಗಿ ಬೇರೆ ಇದೆಲ್ಲ ನಾನು ಅವಲಂಬಿಸ್ಲಿ ಅಂತ ಯೋಚನೆ ಮಾಡ್ದೆ. ಇವಾಗ ನೋಡಿ ಅವರು ಸಂಪಾದನೆ ಮಾಡೋದು ನಮ್ಗೆ ಮಕ್ಕಳಿಗೆ ಸಾಲಿಲ್ಲ, ಬರೀ ನಾವ್ ಇಬ್ರೇ ಇತ್ಕೋಣ ಅನ್ನೋ ಒಂದು ಆಸೆ. ಅವರು ಸರ್ ಮನೆ ಬಗ್ಲಲ್ಲೇ ಚಿಲ್ಲರೆ ಅಂಗಡಿ ಇತ್ತು ಸರ್. ಆ ಚಿಲ್ಲರೆ ಅಂಗಡಿ ಇದ್ದದ್ ನೋಡಿ ನಮ್ ಮನೇಲಿ ಚಿಲ್ಲರೆ ಅಂಗಡಿ ನೀ ಬುದ್ಧಿಯಾಗಿದೆಯಲ್ಲ, ನೀನ್ ಹೇಳ್ಕೊಟ್ಕೊ ಹೋಗು ಅಂದ್ರು. ಈಗ ಅವ್ರು ಹೇಳ್ಕೊಟ್ರು ಕೇಳ್ದೆ ಹೋದ್ರು ನಾನೇನ್ ಮಾಡ್ಲಿ, ನಾನ್ ಯಾವ ತರ ಮಾಡ್ಲಿ? ನಮ್ಮ ಮಾವ ಒಳ್ಳೆ ಡ್ಯೂಟಿ ಬಂದು ಅಸಿಸ್ಟೆಂಟ್ ಇಂಜಿನಿಯರ್. ಮದ್ವೆ ಆದ ತಕ್ಷಣನೇ ಅವರು ಮಾರನೇ ದಿನ ಶಾಂತ ಬಾ ಅಮ್ಮ, ಏನ್ ಮಾವ ಅಂದ್ರೆ, ನಿನ್ ಮದ್ವೆ ಮಾಡ್ಕ ಕರ್ಕ ಬಂದಿರೋದು ಏನಕ್ಕೆ, ಎದ್ದೇಳ್ಸು ಕೂರ್ಸು ಅಂಗಡಿಲಿ ಅಂದ್ರು. ನಾನು ನಮ್ಮನೆಯವ್ರಿಗೆ ಏನ್ ಹೇಳ್ದೆ, ನಾನು ಬೆಳಗ್ಗೆ ಎದ್ದು ಬಾಗಿಲು ತೊಳಿಬೇಕು, ರಂಗೋಲಿ ಹಾಕ್ಬೇಕು, ಹೊಸ್ತಲ್ವಾ ನೀವೇ ಸ್ವಲ್ಪ ಆಚೆ ಮಾಡ್ಕೊರಿ, ನಮ್ಗೆ ಮೊದ್ಲು ಒಂಥರ ಮುಜುಗರ ಆಗುತ್ತೆ, ಬೇಡ ಅಂತಂದೆ. ನನ್ಗೆ ಅಭ್ಯಾಸ ಇಲ್ಲ ಅಂದೆ. ಅವ್ರು ಏನಿಲ್ಲ, ಇದು ಸಿಟಿ ಹಳ್ಳಿ ಕನದು, ಕೊಟ್ಟಿಗೆ ತೊಳಿಬೇಕು ಅಂತೆಲ್ಲ ಹೇಳಿದ್ರು. ಅದು ಸಿಟಿ ಆದ್ರೆ 8 ಗಂಟೆ ಆದ್ರೂ ಎದ್ದೇಳಂಗಿಲ್ವಾ, ಮತ್ತೆ ಇನ್ನು ಮನೆ ನೀಟ್ ಮಾಡ್ಬೇಕು, ಮಡಿ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಇದು ಎಷ್ಟು ಚೆನ್ನಾಗಿರುತ್ತೆ ಜೀವನ ಅಂತ ನಾನ್ ಕನ್ಸ್ ಕಟ್ಟಿದ್ದೆ. ಆದ್ರೆ ಈ ಅಪ್ಪಂದು ಒಂಥರ ಪಾಠದಲ್ಲಿ ನಾನು PUC ಓದಿದ್ದೀನಿ ಸರ್. 95ರಲ್ಲೇ PUC ಆಗಿತ್ತು. ಮದ್ವೆ ಆಗ್ಬೇಕು 1 ವರ್ಷ ಮುಂಚೆ ಕಂಪ್ಲೀಟ್ ಆಗಿತ್ತು PUC. ಹಂಗಾಗಿ ನಂದೇನಿತ್ತು, ಫಿಲಂಗಳೆಲ್ಲ ನೋಡಿದ್ರೆ ಏನನ್ಸುತ್ತೆ ಹೇಳಿ, ಅಯ್ಯೋ ತಿದ್ಬಿಡ್ಬೋದು ನಾವು ಮದ್ವೆ ಆದ್ಮೇಲೆ ಏನೋ ಒಂದು ಕನ್ಸು, ಉಲ್ಲಾಸದ ಮಳೆ. ಅದು ಬರೀ ಕನ್ಸಾಗೆ ಇರುತ್ತೆ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಏನೋ ದೊಡ್ಡವರು 6 ಜನ ನಮ್ಮ ತಂದೆ ಒಂದ್ಗುಟ್ಟಿರೋರು, ಅರ್ಧ ಡಜನ್ ಅಣ್ಣ ತಮ್ದಿರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪತಿರೆಲ್ಲ. ಒಬ್ರು ಬೇಡ ಅಂತ ಅನ್ಲಿಲ್ಲ, ಎಲ್ಲ ಒಪ್ಪಿ ಮದ್ವೆ ಮಾಡ್ಕೊಟ್ರು. ಆ ಖುಷಿಗೆ ನಾನು ಎಲ್ಲ ಅವ್ರಿಗೆ ಗೊತ್ತಿರುತ್ತಲ್ಲ, ಆಸೆ ಪಟ್ಟು ಮಾಡವ್ರೆ. ಆದ್ರೂ ನನ್ಗಂತೂ ಸೋಮಾರಿ ಬೇಡ, ನನ್ಗೆ ಹಣ ಆಸ್ತಿ ಇರೋರ್ ಬೇಡ, ಸೋಮಾರಿ ಬೇಡ. ನನ್ಗೆ ದುಡಿಮೆ ಮಾಡಕ್ಕೆ ಸೋಮಾರಿತನ ಇಲ್ಲ. ಅವ್ರು ನೋಡಿದ್ರೇನೆ ನನ್ಗೆ ಮನ್ಸು ಜಿಗುಪ್ಸೆ, ನಿರಾಸೆ, ಬಹು ಆತರ ಆಗುತ್ತೆ. ಈ ತರ ನಂದು. ವಯಸ್ಸೆಷ್ಟು ತಾಯಿ? ಸರ್ ನನ್ಗೆ 47 ಸರ್. 47. ನೀವು ಮಾತಾಡ್ತಿರೋದು ಒಂದ್ 27-26 ವರ್ಷದ ಹಿಂದಿನ ವಿಚಾರ. ಅಂದ್ರೆ ಯಾವುದು ಮದುವೆ ಅನ್ನೋ ಮೂಲಕ ಶುರುವಾಯ್ತಲ್ಲ ಆವಾಗ? ಹೌದು ಸರ್. ಅದೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಡಿಪ್ರೆಷನ್ಗೆ ಹೋಗಿದ್ದೆ. ಅಂದ್ರೆ ಅವ್ರು ಬದಲಾಗ್ತಿಲ್ಲ ಅಂತಲ್ಲ? ಹೌದು ಸರ್, ಹೌದು ಸರ್. ಡ್ರಿಂಕ್ಸ್ ಏನಾದ್ರು ಮಾಡ್ತಿದ್ರಾ? ಸರ್ ನಮ್ ಮನೇಲಿ ಏನ್ ಹೇಳಿದ್ರು, ಕುಡಿ ಇಲ್ಲ, ಇಸ್ಪೆಟ್ ಇಲ್ಲ, ಸಿಗರೇಟ್ ಇಲ್ಲ, ಒಂದ್ ಪೋಲಿ ಇಲ್ಲ, ಪುಂಡಿ ಇಲ್ಲ, ನಿನ್ಗೇನು ಇಲ್ಲ, ಎಲ್ಲ ನಿಂದೇನೆ ಮದ್ವೆ ಅಂದ್ಮೇಲೆ ಅಂದ್ರು ಸರ್. ಅಲ್ಲ, ಈಗ ಅವರು ಅಂದ್ರೆ ಅವ್ರ ಸಮಸ್ಯೆ ಬಹಳ ಸೋಂಬೇರಿತನ ಇತ್ತು ಅನ್ನೋದಷ್ಟೇನಾ? ಹೌದು ಸರ್. ಈಗ ಕುಂಭಕರ್ಣಂದು 6 ತಿಂಗ ಊಟ 6 ತಿಂಗ್ ನಿದ್ರೆ ಅಂತಾರಲ್ಲ, ಆತರ ಇವ್ರದ್ದು ಹೆಂಗೆ ಅಂದ್ರೆ ಬೆಳಿಗ್ಗೆ ಇವ್ರಿಗೆ ಯಾವಾಗ ಮನ್ಸಿಗೆ ಖುಷಿ ಆಯ್ತದ 10 ಗಂಟೆಗೆ ಎದ್ರು ನಾವು ಮಾತಾಡಂಗಿಲ್ಲ. ಇದೆಲ್ಲ ಬದಲಾಯಿಸ್ತಾಳೆ ಸೊಸೆ ವಿದ್ಯಾವಂತೆ ಅಂತ ಅಂದ್ಬಿಟ್ಟು, ಮೈಸೂರು ಒಳ್ಳೆ ಏರಿಯಾ ಅಂದ್ಬಿಟ್ಟು ನಮ್ಮ ಆಸೆ ಪಟ್ಟು ತಂದ್ರು. ಅವರು 2004 ವರ್ಷ ಬದುಕಿದ್ರು, ತೀರೋದ್ರು. ಅವಾಗ ಗೌರ್ಮೆಂಟ್ ಜಾಬ್ ಇದ್ರಲ್ಲ, ನಮ್ಮ ಮನೆಯವ್ರ ಹಿರಿ ಮಗ. ನಾನಂದೆ ಒಂದ ಅಟೆಂಡರ್ ಕೆಲ್ಸ ಆದ್ರೂ ಪರವಾಗಿಲ್ಲ, ನಮ್ಗೆ ಸಮಾಜದಲ್ಲಿ ಗೌರವ ಘನತೆ ಇರುತ್ತೆ, ಒಂದ್ ಸಂಪಾದನೆ ಅಂತ ಇರುತ್ತೆ. ಇಲ್ಲಿ ನೋಡಿದ್ರೆ ನೀವು 500-800 ರೂಪಾಯಿ ಸಂಪಾದನೆಗೆ ಹೋಯ್ತಿರಲ್ಲ, ಮನೆ ಹತ್ರ ಅಂಗಡಿನೂ ಲಾಸಾಗಿ ಅಂದ್ಬಿಟ್ಟು ನಾನ್ ತಗೊಳ್ಳಿ, ನಮ್ಗೇನು ಆಸ್ತಿ ಬೇಡ, ಪಿತ್ರಾರ್ಜಿತ ಆಸ್ತಿನೂ ಬೇಡ, ಏನು ಬೇಡ, ನಮ್ಗೆ ಸಮಾಜದಲ್ಲಿ ಒಂದ್ ಮದ್ವೆಗೆ ಹೋದ್ರೆ ಒಂದ್ ಗೌರವ ಇರ್ಬೇಕು, ಒಂದ್ ಸಂಪಾದನೆ ಐತಪ್ಪ, ಇವ್ರಿಗೆ ಏನ್ ಬೇಕು ಅಷ್ಟು ಸಾಕು ನಮ್ಗೇನ್ದೆ.
ಅದಕ್ಕೆ ನಮ್ಮ ಮನೆಯವ್ರಿಲ್ಲ, ನಮ್ಮ ತಮ್ಮ ಒಪ್ಪುದಿಲ್ಲ, ನಾನು ಅವನ್ ಕೇಳ್ತಾನ ಅವನ್ಗೆ ಕೊಡ್ಬೇಕು ಅಂತ ಅಂದ್ರು. ಅವ್ನ್ ಬುದ್ಧಿಯಾಗವನೇಪ್ಪ, ಅವ್ನು ಏನಾದ್ರು ಮಾಡ್ಲಿ, ಆಫೀಸಲ್ಲಿ ಅದ್ ಎಷ್ಟಾರು ಅಮೌಂಟ್ ಬರ್ಲಿ, 10 ಲಕ್ಷ ಬರ್ತದೆ ಅಂದ್ರು ಅದ್ ನಮ್ಗೆ ಏನೂ ಬೇಡ. 2ನೇ ಹೆಂಡತಿ ನಮ್ಮ ಅವನ್ಗೆ, ಅವ್ರು ಅರ್ಧ ಇಟ್ಕೊಂಡ್ ಅರ್ಧ ನಮ್ಗೆ ಮಾತಾಡಿದ್ರು. ಹಂಗಾಗಿ ಎಲ್ಲ ಅವನೇ ತಕಲಿ, ಹಳ್ಳಿ ಆಸ್ತಿ ಎಲ್ಲ ಅವನೇ ತಕಲಿ, ನಮ್ಗೇನು ಬೇಡ, ನಮ್ಗ್ ಸಮಾಜದಲ್ಲಿ ಗೌರವ ಬೇಕು, ಒಂದ್ ಮದ್ವೆಗೋದೋ ಎಲ್ಲೋದೋ ಅಂದ್ರೆ. ಅದಕ್ಕೆ ಯಪ್ಪ ಬರ್ಲೇ ಇಲ್ಲ ನಮ್ ದಾರಿಗೆ. ಇಲ್ಲ ಇದ್ ನನ್ನ ಅಣ್ಣ ತಮ್ದಿರ್ ವಿಚಾರ, ನೀ ಹೇಳಿದ್ರೆ ಸೈನ್ ಹಾಕೋಕೆ ಅವನು ಒಪ್ಪುದಿಲ್ಲ ಅಂದ್ಬಿಟ್ಟು ನನ್ಗೆ ಅದು ಮನ್ಸ್ಗೆ ತುಂಬಾ ಆಘಾತ ಆಗೋಯ್ತು. ಎಷ್ಟು ಅವಕಾಶ ದೇವ್ರು ಕೊಟ್ಟ, ಆದ್ರೂ ನೀ ಯಪ್ಪ ಮಿಸ್ ಮಾಡ್ಕನ್ನಲ್ಲ ಅನ್ಬಿಟ್ಟು ತುಂಬಾ ಮನ್ಸ್ಗೆ ನೋವಾಗಿ, ಬೇಡವೇ ಬೇಡ ಈ ಜೀವನತು, ಇದ್ ಏನಕ್ ಬೇಕು ಇಂಥ ಜೀವನ, ಹೇಳ್ಕೊಟ್ರು ಕೇಳಲ್ವಲ್ಲ ಈ ಅಪ್ಪ, ಎಲ್ಲಿ ಯಾರ್ಗ್ ಹೇಳಿ ನಾನು ಸರಿ ಮಾಡ್ಕೋಬೇಕು ಅಂದ್ಬಿಟ್ಟು ಯೋಚನೆ ಮಾಡೋಷ್ಟ್ರಲ್ಲಿ 2002ರಲ್ಲಿ ನನ್ ಮಗ ಹುಟ್ಟದ. 11 ತಿಂಗಳು ಮಗುನಲ್ಲಿ ನನ್ಗೆ ಮೈಂಡ್ ಅಪ್ಸೆಟ್ ಆಗಿ 11 ತಿಂಗಳು ಮಗು ಬಾಣ್ತಿ. ಅವಾಗ ಮಂಡ್ಯದಲ್ಲಿ ಮನೋರೋಗದ ಡಾಕ್ಟರ್ಗೆ ನಾವು ತೋರಿಸ್ತಾ ಬಂದು, ಅವಾಗ ತೋರ್ಸ್ದಾಗ ಎಲ್ಲಾ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ, ಇವ್ರಿಗೆ ಏನು ಕಾಯಿಲೆ ಇಲ್ಲ, ಜೀನ್ಸ್ ಅಲ್ಲಿ ಇಲ್ಲ, ಬ್ಲಡ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಗುಳಿಗೆ ಕೊಡ್ತಾನೆ ಅವರೆಲ್ಲ. ಏನಕ್ಕೆ ಅಂತಂದ್ರೆ, ಅವ್ರು ಮಂದ್ರೋಗಕ್ ಮದ್ದಿಲ್ಲಮ್ಮ, ಅವ್ರ ಮನ್ಸಲ್ಲಿ ಏನದೆ ಅದನ್ನ ನೀವು ತಿಳ್ಕೊಂಡ್ ಸರಿ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆದ್ರೆ ನಮ್ಮ ಮನೇಲಿ ಆತರ ಹಳ್ಳಿಲಿ ಹೆಂಗೆ ಅಂದ್ರೆ, ಅವಿದ್ಯಾವಂತರಿಗೆ ಇದು ಗೊತ್ತಾಗಲ್ಲ. ನಾವು ವಿದ್ಯಾವಂತರು, ಅವ್ರ ಅವಿದ್ಯಾವಂತರಿಗೆ ಅಷ್ಟು ಇವ್ರು ಸರಿ ಮಾಡ್ಕೋದನ್ನ ನಮ್ ತಾಯಿ ಅಂತಾರೆ ಡಾಕ್ಟರ್ಗೆ, ನನ್ನ 5 ಮಕ್ಳಲ್ಲಿ ಇವಳೊಬ್ಳೆ ಬುದ್ಧಿವಂತೆ, ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಅಂತ ಕಣ್ಣಲ್ಲಿ ನೀರ್ ಹಾಕ್ತಾರೆ. ಅದ್ ನೋಡ್ಬಿಟ್ಟು ಅಯ್ಯೋ ನಮ್ ತಾಯಿ ಅಳ್ತಾವಳಲ್ಲ, ನಾನ್ ಮನ್ಸ್ ಕೆಡ್ಸ್ಕೊಂಡಿರುತ್ತಕ್ಕೆ ನಾನ್ ಹೆಂಗ್ ಹೇಳ್ಕೋಬೇಕು ಅಂತಾನೆ ನನ್ಗ್ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಒಳ್ಳೆ ಅವಕಾಶ ಬಳಸ್ಕತೆ ಇಲ್ಲ ಅನ್ನೋದೇ ಒಂದು ಗುಂಗು ಮಾಡ್ಕೊಂಡು 2 ವರ್ಷ ಮಾತ್ರೆ ತಿಂದೆ ಸರ್. 2 ವರ್ಷ ಮಾತ್ರೆ ತಿಂದೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಹೆಂಗಿದ್ಯಮ್ಮ ಅಂದ್ರು. ಸರ್ ನೀವು ಎಷ್ಟು ಮಾತ್ರೆ ಕೊಟ್ರುನು ಸರಿ ಹೋಗುತ್ತೆ ಅಂದ್ರೆ ತಿಂತೀನಿ ಸರ್ ಅಂತಂದೆ. ಅದಕ್ಕೆ ಲಾಸ್ಟ್ 2 ವರ್ಷ ಬಿಟ್ಟು ಬಿಡಮ್ಮ, ಕಮ್ಮಿ ಆಯ್ತು ಈಗ ಅಂತಂದ್ರು. ಇಷ್ಟು ಧೈರ್ಯ ಅದಲ್ಲ ಬಿಡು ಅಂದ್ರು. ಸರಿ ಬಿಟ್ಟೆ ಸರ್. ಮತ್ತೆ 2003ರಲ್ಲಿ ಹಂಗಾಗಿತ್ತೆ. ಮತ್ತೆ 2006ರಲ್ಲಿ ಮತ್ತೆ ತೀರೋದ್ರು. ಅವ್ರ 2ನೇ ಅತ್ತೆ ಅಲ್ಲ, ಇದು ನಮ್ಮ ಮಾವಂದು ಸ್ವಯಾರ್ಜಿತ ಆಸ್ತಿ. ಅವಾಗ್ಲೂ ನಮ್ಮ ಮನೆಯವ್ರಿಗಂದೆ, ಬಾಪ ಸ್ವಲ್ಪ ಲಾಯರ್ ಹತ್ರ ವಿಚಾರಿಸು, ಈಗ 2 ಮಕ್ಳವ್ರೆ, ಅವ್ರ ಏನ್ ಹೇಳ್ತಾರೆ ಕೇಳೋಣ ಅಂತಂದೆ. ಲಾಯರ್ ಹೇಳಿದ್ರು ಗೌರ್ಮೆಂಟ್ ಕೆಲ್ಸ ಸೋತಿದ್ದೀನಲ್ಲ ಅಂದ್ಬಿಟ್ಟು ನಿಮ್ ತಮ್ಮನ್ಗೆ ನನ್ ಜೀವನಕ್ ದಾರಿ ಕೊಡಪ್ಪ ಅಂತ ಕೇಳ್ಕೊ ಅಂತ ಅಂದ್ರು. 40-45 ಮನೆ ಇತ್ತು, ಕೆಳಗಡೆ 2 ಪೋರ್ಷನ್ ಮನೆ. ಅವಾಗ ನಾವು ನಮ್ಮ ಮನೆಯವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು 11ನೇ ದಿನ ಕಾರ್ಯದಲ್ಲಿ ಅವ್ರು ಹೋದ್ರು, ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ನನ್ಗೆ ಏನಾರು ಒಂದ್ ಅಂದ್ಬಿಟ್ರೆ ತುಂಬಾ ನಾಟಿಸ್ಕೊಬಿಡ್ತೀನಿ ಮನ್ಸಿಗೆ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ. ನಮ್ಮ ಮನೆಯವ್ರು ಏನ್ ಹೇಳ್ತಾರೆ ಕೇಳ್ಕೊಂಬರಾಗಪ್ಪ ಅಂದೆ. ಅವಾಗ ಹೇಳಿದ್ರಂತೆ ಅವರು, ಮೇಲ್ಗಡೆ ಮನೆ ನನ್ ಮಗನಿಗ್ ಬರ್ದ್ಬಿಟ್ಟವ್ರೆ, ನೀವು ಬರಂಗಿಲ್ಲ ಅಂದ್ರಂತೆ. ಮತ್ತೆ ಏನಪ್ಪಾ ನನ್ ಜೀವನಕ್ ದಾರಿ ಕೊಟ್ಟಿಯಾ ಅಂತಂದಕ್ಕೆ, ನಾನು ಹಳ್ಳಿಲಿ ಪಿತ್ರಾರ್ಜಿತದಲ್ಲಿ ನನ್ನ ಹೆಸರಿಗೆ ಕೊಟ್ಟು ಭಾಗ ತಕ್ಕದಿರೋದ್ರಲ್ಲಿ 4 ಕುಂಟೆ ನಿನ್ಗೆ ಹೊಲ ಕೊಡ್ತೀನಿ ಅಂತ ಹೇಳಿ ಕಳ್ಸಿದ್ರು. ನಾನಂದೆ ನಮಗ್ ಹೊಲ ಬೇಡಪ್ಪ, ಮನೆ ಬಾಡಿಗೆ ತಕಂದ್ರೆ ನಮ್ ಜೀವನಕ್ಕಾಗುತ್ತೆ, ಕೆಳಗಡೆ 2 ಪೋರ್ಷನ್ ಅಲ್ಲಿ, ಮೇಲ್ಗಡೆ ಅವ್ನ್ ಮಗನಿಗೆ ಬರ್ತಿರ್ಲಿ ಅವನೇ ಇಟ್ಕೋತಾರೆ ಅವ್ರ ಕುಟುಂಬಕ್ಕಲ್ವಾ ಅಂದ್ಬಿಟ್ಟು ಆ ಮನೆ ಕೇಳು ಅಂತಂದೆ. ಇಲ್ಲ ಅವನು ಗೌರ್ಮೆಂಟ್ ಕೆಲ್ಸ ಆದ್ರೂ ಮೈಸೂರಲ್ಲಿ ಮನೆ ತೆಗಿಕಾಗಲ್ವಂತೆ ಸೈಟ್ ಮಾಡಿ ಅಂತಂದ್ರು ನಮ್ಮ ಮನೆಯವರು. ಸರಿ ಅದೇನು ಮರಣ ಶಾಸನವಿಲ್ ಬರ್ದವ್ರಲ್ಲ ತಕಂಬಪ್ಪ ಅಂದೆ. ಇಲ್ಲ ಅದು ಹಡ ಇಟ್ಬಿಟ್ಟಿನಿ ಬ್ಯಾಂಕ್ ಅಲ್ಲಿ ಅಂತ ಹೇಳ್ದ ಅಂತಂದ್ರು. ಇದೇನ್ ಏನ್ ಕೇಳಿದ್ರು ಈ ತರ ಉತ್ತರ ಕೊಡ್ತೀಯಲ್ಲ, ಬುದ್ಧಿವಂತ ಅಂದ್ರೆ ಅತಿ ಬುದ್ಧಿವಂತಗೆಲ್ಲ ಉತ್ತರ ಕೊಡ್ತಾರೆ ಸರ್. ಅವ್ರಿಗೆ ಬುದ್ಧಿವಂತ ಅಲ್ಲ ನಂಗೆ ಇಲ್ಲ, ಮಾತಲ್ಲಿ ಮಾತ್ರ ಅಷ್ಟು ಬುದ್ಧಿವಂತಿಕೆ, ಚಾಲನೆಯಲ್ಲಿ ಮಾತ್ರ ಏನೂ ಇಲ್ಲ. ಆಗ ಹಂಗಾದಾಗ ಲಾಯರ್ ಅಂದ್ರು, ಹಿಂಗೆ ಬೀಗ ಹಾಕ್ಬಿಡಪ್ಪ ಮೇಲೆ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಧೈರ್ಯ ಇಲ್ಲ, ಆತರ ಎಲ್ಲ ಹೊಡೆದಾಡ್ಕ ಅವ್ನ ಏನ್ ಕೊಟ್ಟ ಅಷ್ಟಕ್ಕೆ ಸಂತೋಷ ಆಯ್ತು, ಸುಮ್ನೆ ಆಗ್ಬಿಟ್ರು. 2006ರಲ್ಲಿ ನಮ್ಮ ಅತ್ತೆ ತೀರೋದ 20ನೇ ದಿನಕ್ಕೆ ಮತ್ತೆ ನನ್ಗೆ ಮೈಂಡ್ ಅಪ್ಸೆಟ್ ಆಯ್ತು. ಏನ್ ಬದಲಾವಣೆ ನಿಮ್ಮ ಮನಸ್ಸು ದೇಹದಲ್ಲಿ? ನಮ್ಗೆ ಬದಲಾವಣೆ ಅಂದ್ರೆ ಸರ್, ನಮ್ಮ ಮನೆಯವರು ದೇವರು ಇಷ್ಟು ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾ ಇದ್ರು, ನಮ್ಮ ಮನೆಯವರು ಬಳಸ್ಕೊತಾ ಇಲ್ವಲ್ಲ ಅಂತ. ಅದ್ ಕಾರಣ ಗೊತ್ತಾಯ್ತವ ನಿಮ್ ಅದ್ರ ಅಪ್ಸೆಟ್ ಅಂದ್ರೆ ಏನ್ ತಲೆನೋವಾ ಏನಾಗ್ತಿತ್ತು ನಿಮ್ಗೆ ಅಂದ್ರೆ? ಸರ್ ಇವಾಗ ಅಡ್ಗೆ ಮನೆಗೆ ಹೋಗ್ತೀನಿ, ಆ ಸಾಮಾನ್ ನೋಡಿದ್ರೆ ನನ್ಗೆ ಏನು ಗುರ್ತಿಸಕ್ಕಾಗಲ್ಲ ಸರ್. ಅಲ್ಲ ಈನಲ್ಲಿ ಜೋಡ್ಸಿರ್ತೀನಿ ಡಬ್ಬದಲ್ಲಿ, ಅದ್ ತಗಿಕ್ ಹೋದ್ರೆ ನನ್ಗೆ ಏನೋ ಒಂಥರ ತಲೆ ಸುತ್ತದಂಗಾಗುತ್ತೆ. ಸರಿ ಅಂದ್ಬಿಟ್ಟು ಬಂದು ಒಂದ್ ಗಳಿಗೆ ಮಲ್ಗು ಎದ್ಮೇಲೆ ಸರಿ ಓದೋದೇನೋ ಅಂತ ಮಲ್ಗ್ಬಿಡ್ತಿದ್ದೆ.
ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಸಮಾಧಾನ ಆದ್ಮೇಲೆ ಈ ಮಕ್ಕಳಿಗೆ ಮೊದ್ಲು ಮೇನ್ ಏನು ಒಂದ್ ಅಡ್ಗೆ ಮಾಡ್ಬಿಡ್ಬೇಕು, ಅವೇ ಯಾಕಂದಾದ್ರೂ ತಿಂತವೆ ಅಂದ್ಬಿಟ್ಟು ಹೋಗುವೆ. ಮತ್ತೆ ಅಡ್ಗೆ ಮನೆಗೆ ಹೋದ್ರೆ ಏನೋ ನನ್ಗೆ ಮರು ಆಮೇಲೆ ಕೈ ಕಾಲೇ ಬಿದ್ದೋದಂಗ ಆಗೋದ್ ಗೊತ್ತು ಸರ್. ಮಧ್ಯರಾತ್ರಿ ಟಾಯ್ಲೆಟ್ ಮನೆಗೆ ಹಿಂಗ್ ಹೋಗ್ತಾ ಇದೀನಿ, ಅಲ್ಲೇ ಬಿದ್ದೋದೆ. ಅವಾಗ ನಮ್ ಮನೆಯವರು ಫೋನ್ ಮಾಡಿ ನಮ್ ತಾಯಿ ಮನೆಯವ್ರು ಕರ್ಕೊಂಡ್ ಹೊಟ್ಟೋದ್ರು. ಕರ್ಕೊಂಡ್ ಹೋದ್ಮೇಲೆ ಅಲ್ಲಿ ಮತ್ತೆ ಆಸ್ಪತ್ರೆಗೆ ಟ್ಯಾಬ್ಲೆಟ್ 2006 ಹಂಗಾದಾಗ ಒಂದ್ 5-6 ತಿಂಗಳು ನನ್ ಮಗಳದು ಎಜುಕೇಶನ್ ಲಾಸ್ ಆಯ್ತದಲ್ಲ, UKG ಅಂದ್ಬಿಟ್ಟು ಏನ್ ಮಾಡ್ದೆ ನಾನು, ನನಗ್ ನಾನೇ ಧೈರ್ಯ ತಕಂದೆ. ಡಾಕ್ಟರ್ ಕೇಳು ಪ್ರಶ್ನೆಗೆ ಸರ್ ನೀವ್ ಒಬ್ರೇ ನನ್ನ ಅಟೆಂಡ್ ಮಾಡಿ ಸರ್ ನಾನ್ ತನ್ನುವೆ. ಅದು ಗೌರ್ಮೆಂಟ್ ಡಾಕ್ಟರ್ ಅಲ್ಲ, ಈ ಸಾರಿ ಈ ತಿಂಗಳು ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಡಾಕ್ಟರ್ ಅಟೆಂಡ್ ಮಾಡ್ತಿರ್ಲಿಲ್ಲ ನನ್ಗೆ. ಈ ತಿಂಗಳು ನಾನು ಏನ್ ಕೌನ್ಸಿಲಿಂಗ್ ಹೋಗ್ತೀನಿ, ಅವ್ರು ಕೇಳು ಉತ್ತರಕ್ಕೆ ನೆಕ್ಸ್ಟ್ ತಿಂಗಳು ಬೇರೆಯವ್ರು ಬರೋರು. ಅವಾಗ ನನ್ಗೆ ಏನ್ ಇವ್ರಿಗೆ ಹೇಳಿದ್ರೆ ಇನ್ನೊಬ್ರು ಬಂದಿರ್ತಾರಲ್ಲ, ಬ್ಲಡ್ ಟೆಸ್ಟ್ ಬರೀತಾರೆ, ಯೂರಿನ್ ಟೆಸ್ಟ್ ಏನು ಇಲ್ಲ. ಮತ್ತೆ ಮನೆ ಫ್ಯಾಮಿಲಿಲಿ ಯಾರಾದ್ರೂ ಇದ್ರ ಈ ತರ ಅಂತ ಕೇಳ್ತಾರೆ. ನಮ್ ಗಂಡನ್ ಮನೇಲಿ ಯಾರು ಇಲ್ಲ, ತಂದೆ ಮನೇಲಿ ನಮ್ಮ ಬೆಂಗಳೂರಲ್ಲಿ ಒಬ್ರು ಅವ್ರೆ, ನಮ್ ತಂದೆ ಇನ್ನೊಬ್ರು ಅವಳಿ ಜೋಡಿ ಮಕ್ಳು. ಅವರು ಈ ತರ ಇತ್ತಂತೆ. ಅವರು ನನ್ ಮಕ್ಕಳು ನೋಡ್ಕೊಳ್ಳಿ, ಈ ತರ ಗಾಬರಿಲಿ ಹಿಂಗ್ ಮಾಡ್ತಿದ್ರಂತೆ ಅಂತಂದ್ರು. ಆ ತರ ಏನಾದ್ರು ಜೀನ್ಸಲ್ಲಿ ಇರ್ಬೋದು ಅಂದ್ಬಿಟ್ಟು ಸುಮ್ನಾಗೋದ್ರು. ಆದ್ಮೇಲೆ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋರು. ನಮ್ಮ ಮನೆಯವ್ರು ಇಲ್ಲಿ ಮನೇಲಿ ಯಾರೋ ತಮ್ಮನ ಹೆಂಡತಿ ಜೊತೆ ಗಲಾಟಿ ಮಾಡ್ಕತ್ತವ್ರೆ. ಏನ್ ಗಲಾಟಿ, ನನ್ ಹೆಂಡತಿಗೆ ಮಾಟ ಮಾಡಿಸ್ಬಿಟ್ಟಿದೆ ಅಂತ ಹೇಳ್ಕ ಬರ್ತಾ ಇದಾರಂತೆ. ಅವಳು ಬಂದು ಇಲ್ಲಿ ಗಲಾಟಿ ಮಾಡ್ತಾವಳಂತೆ. ನಮ್ಮ ಮನೆಯವ್ರ ಹಂಗಂತಾರ, ಏನಾದ್ರೂ ಮಾಡಿಸ್ಕಲಿ, ನಮ್ ಮನೆ ದೇವ್ರ ಬಿಟ್ರೆ ಮನೆ ಹಾಳಾಯ್ತದೆ, ಕುಲದೇವಿ ಬಿಟ್ರೆ ನಮ್ ಕುಲ ಹಾಳಾಯ್ತದೆ ಅಂದ್ಬಿಟ್ಟು ಸರ್ ನಾನು ಮನೆ ದೇವ್ರಿಗೆ ಹೋಗೋಣ, ಬೇಡ ಬೇರೆ ಏನು ಬೇಡ, ಎಲ್ಲಾ ಮನುಷ್ಯರು ದೇವ್ರು ಎಲ್ಲಾ ತರನು ಸೃಷ್ಟಿ ಮಾಡಾನೆ, ಅವ್ರದ್ದೆಲ್ಲ ತಾತ್ಕಾಲಿಕ, ನಮ್ಗೆ ಶಾಶ್ವತವಾದದ್ದು ಭಗವಂತ ನಿರಾಕಾರ ಒಬ್ನೇ. ನಡಿ ಪೂಜೆ ಮಾಡ್ಕಮ್ಮ, ವರ್ಷಕ್ಕೊಂದ್ಸಾರಿ ನೆನ್ಸ್ಕೊಂಡು ಮನೇಲಿ ನೆಮ್ಮದಿಯಾಗಿ ಏನಾರು ಆಗ್ಲಿ, ಸತ್ರ ಇದ್ರಲ್ಲೇ ಸಾಯುವ ಅಂದ್ರೆ ಆ ಮನ್ಸ ಏನಿಲ್ಲ, ಒಂಥರ ಸೋಮಾರಿ. ಅದೇನು ಹೋಗ್ಬೇಕು ಹಿಂಗಂತಾಳೆ ಅನ್ನೋದು ಇಲ್ವೇ ಇಲ್ಲ ಸರ್. ಜವಾಬ್ದಾರಿ ಅಂದ್ರೆ ಏನು ಗೊತ್ತೇ ಇಲ್ಲ ಸರ್. ಅವಾಗ ಸರಿ ಬಿಡು ಅಂದ್ಬಿಟ್ಟು ನಾನೇನ್ ಮಾಡ್ದೆ, ಬಟ್ಟೆ ಹೊಲಿತೀನಿ ನಾನು ಅಂದೆ. 2006 ನವೆಂಬರ್ ತಿಂಗಳು ಸರ್. ಅವಾಗ ನಮ್ಮನೆಯವರು ನೀನೇನ್ ದೊಡ್ಡ ಟೈಲರ್ ಆಗ್ಬಿಡ್ತೀಯಾ ಅಂದ್ರು. ನಾನಂದೆ 3,500 ರೂಪಾಯಿ ಮಿಷಿನ್ ಕೊಡ್ಸ್ಬಿಡಪ್ಪ, ನಾನು ದುಡಿತೀನಿ, ಒಂದ್ ಹೆಣ್ಮಗು ಅದೇ, ಅದಕ್ಕೂ ನಾಳೆ ದಿನ ಹೆಂಗೋ ಏನೋ ಜೀವನದಲ್ಲಿ ಏನೇನ್ ಕಷ್ಟ ಬರುತ್ತೋ ಮುಂದೆ ಯಾರು ಗೊತ್ತಿರುತ್ತೆ. ಇವತ್ ನಾನ್ ಕಲ್ತಿದ್ರೆ ಇವತ್ ನನ್ನಲ್ಲಿ ಕಲೆ ಅನ್ನೋದು ಉಳ್ಕ ಬಿಡುತ್ತೆ. ಅದನ್ನ ನನ್ ಮಕ್ಳಿಗೂ ನಾನು ರೂಪಿಸ್ಕೊ ಹೋಗ್ಬೋದಲ್ಲ ಅನ್ನೋ ಆಸೆಗೆ ನಾನು ಕೇಳ್ದೆ ಸರ್. ಆ ಮನ್ಸ ನೀನೇನ್ ಟೈಲರು ಒಂದ್ 200 ರೂಪಾಯಿ ಕೊಟ್ರೆ ನೀನ್ 5 ವರ್ಷ ಬಟ್ಟೆ ಹಾಕಬಹುದು, ಕೂಲಿನ ಏನು ಕಲಿತೀಯ ಅಂತ. ಸರ್ ರಾತ್ರಿ ಬೆಳಗ್ಗೆ ಎಲ್ಲಾ ಜಗಳ ಸರ್. ನಾನು ಮಲ್ಗಿದೀಯ 1 ವಾರ, ಕೆಲ್ಸಕ್ ಹೋಗ್ತಾ ಇಲ್ಲ, ಈ ತರ ಒಳ್ಳೆಯ ಮಕ್ಕಳಾಗಿ ಆಸ್ತಿವಂತರ ಮನೆಯಾಗಿ ಏನು ತಗೋದಿಲ್ಲ, ಈತಕ್ ಸಪೋರ್ಟ್ ಮಾಡೋಣ ಅಂತ ರಗ್ಲೆ ಸರ್. ದುಡ್ಡು ತೊಂದ್ರೆ ಏನಂಗಿಲ್ಲ ಸರ್. ಅದೇ ಆಫೀಸ್ ದುಡ್ಡು ಒಂದ್ ಸ್ವಲ್ಪ ಬಂದಿತ್ತು, ಬ್ಯಾಂಕಲ್ಲಿ ಜೋಪಾನಾಗಿ ಇಟ್ಟಿದ್ದೆ. ಅಂದ್ರೆ ನನ್ನ ಹೆಸರ್ಗೆ ಹಾಕದೆ ಅದೊಂದ್ ತಪ್ಪು ಮಾಡಿದೆ ಸರ್. ನಮ್ಮ ಯಜಮಾನ್ರ ಹೆಸರಲ್ಲೇ ಇರ್ಬೇಕು ಅನ್ನೋದು, ಅವ್ರ ತಂದೆದು ಅವ್ರ ಹೆಸರಲ್ಲೇ ಇರ್ಬೇಕು ಅಂತ ನಾನು ಮೂರ್ಖು ಕೆಲ್ಸ ಮಾಡ್ಕಂದೆ. ಹಂಗಾಗಿ ಒಂದ್ ಮಿಷಿನ್ 3,500 ರೂಪಾಯಿಗೆ ತುಂಬಾ ಬೇಡ್ದೆ ಸರ್. ತುಂಬಾ ರಗ್ಲೈ ಮಾಡ್ದೆ. ಆ ಯಪ್ಪ ಏನ್ ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ನಮ್ ತಾಯಿ ಮನೇಲಿ ಹಿಂಗೆ ಒಂದ್ ವೃತ್ತಿಗೆ ನನ್ ಕೈ ಹಾಕಿನಿ, ಕೊಡಿ ಅಂದೆ. ಆವಾಗ ಸಂಕ್ರಾಂತಿಗೆ ಯಾರಾದ್ರೂ ಕೊಡ್ತಾರೆ, ಈಸ್ಕೊಡ್ತೀನಿ ಅಂತ ಅಂದ್ರು. ಆಗ ನವೆಂಬರ್ ಇಂದ ಸಂಕ್ರಾಂತಿಗೆ ಮಿಷಿನ್ ತಕ್ಕಂದ ತಕ್ಷಣ ಅಂಗಡಿಗಳಿಗೆ ಹೋದೆ. ನನ್ಗೇನು ಗೊತ್ತಾಗಲ್ಲ ಅಂದ್ಬಿಟ್ಟು 1997 ಸರ್ಟಿಫಿಕೇಟ್ ತಕೊಂಡಿದ್ದೆ ಗೌರ್ಮೆಂಟ್ ಇಂದ, JSS ಕಲಾ ಇದರಿಂದ, ಹೊಲಿಗೆ ಯಂತ್ರದ ಕಲಿಕೆಯಿಂದ ಕಲ್ತಿದ್ದು. ಆ ಧೈರ್ಯದಲ್ಲಿ ಏನ್ ಮಾಡಿದೆ, ನಾನು ಅಷ್ಟಿಷ್ಟು ಕಲ್ತೀನಿ, ಮತ್ತೆ ಈಗ ರನ್ನಿಂಗ್ ಆಗ್ಬೇಕು ಅಂದ್ಬಿಟ್ಟು ಅಲ್ಲಿ ಹೋಗಿ 1-2 ತಿಂಗಳು ನಾನು ಎಕ್ಸ್ಪೀರಿಯನ್ಸ್ ಮತ್ತೆ ಮಾಡ್ದೆ. ಮತ್ತೆ ಹಿಂದೆನೆ ಟ್ರೈ ಮಾಡ್ದೆ. ಲೇಡೀಸ್ ಇರೋರ್ ಹತ್ರನೇ ಹೋದ್ರೆ ನನ್ಗೆ ಸ್ವಲ್ಪ ಫ್ರೀ ಆಗಿ ಹೇಳ್ಕೊಡ್ತಾರೆ, ಧೈರ್ಯದಲ್ಲಿ ನಾನು ಮಾತಾಡ್ಕ ಕಲಿಬೋದು ಅಂದ್ಬಿಟ್ಟು. ಅವಾಗ ಆಯ್ತು, ಹೇಳ್ಕೊಟ್ರು ಅವರು ಲೇಡೀಸ್. ಮೊದಲನೇ ದಿನನೇ ಅವರು ನನ್ಗೆ 130 ರೂಪಾಯಿ ಕೊಟ್ರು. ಶಾಂತ, ಇದುವರೆಗೂ ಜೆಂಟ್ಸ್ ಟೈಲರ್ ನನ್ನ ಹತ್ರ ಕೆಲ್ಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು 130 ರೂಪಾಯಿ ಕೊಟ್ಬಿಟ್ಟು, ಇದೇ ಫಸ್ಟ್ ಶಾಂತ ನಿಮ್ಗೆ 130 ರೂಪಾಯಿ ಒಬ್ಬ ಜೆಂಟ್ಸ್ ಕೊಟ್ಟಿಲ್ಲ. ಅವ್ರು ಏನಂಟಿ, ಅಯ್ಯೋ ಇಷ್ಟು ದುಡ್ಡು 30 ದಿನಕ್ಕೆ ಎಣ್ಸಿದ್ರೆ 130 1,300 ಅಂದ್ರೆ 3,900 4,000 ಹತ್ತತ್ರ ದುಡಿಮೆ ಆಗೋಯ್ತಲ್ಲ, ನಾನ್ ಯಾಕೆ ಎದ್ರಬೇಕು ಅಂದ್ಬಿಟ್ಟು ಸರಿ ಟ್ಯಾಬ್ಲೆಟ್ ತಿಂತಿದೆ ಸರ್. ಅವಾಗ್ಲೂನು ತಿಂತಿದ್ನಲ್ಲ, ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಹೋದಾಗ ಅವ್ರಂದ್ರಿ ಹೆಂಗಿದ್ಯಮ್ಮ ಅಂದ್ರು. ಸರ್ 10,000 ಬೇಕಾದ್ರೆ ದುಡಿತೀನಿ ಸರ್, ಗುಳಿಗೆಯಿಂದ ನನ್ಗೆ ಏನಾದ್ರು ಹುಷಾರಾಗ್ತೀನಿ ಅನ್ನೋದಾದ್ರೆ ನನ್ಗೆ HK ಪವರ್ ಬರ್ಕೊಡಿ ಸರ್, ಈಗ ನನ್ಗೆ ಧೈರ್ಯ ಅದೇ ಸರ್
ಯಾಕೆಂದ್ರೆ ಮೊದ್ಲಾದ್ರೂ ತಂದೆ ಮನೆಯವ್ರ ಗುಳಿಗೆ ಕೊಡ್ಸಿ ಅನ್ಬೇಕಾಗಿತ್ತು, ಗಂಡನ್ ಕೊಡ್ಸಿ ಅನ್ಬೇಕು. ಅದಕ್ ಬೇರೆ ಅವ್ರು ಒಂದ್ ಮಾತಾಡೋರು, ನಿನ್ಗೆ ಗುಳಿಗೆ ಕೊಡಿಸ್ಬೇಕು ನಿನ್ಗೆ ಅಂತ ಅಂದಾಗ ನನ್ಗೆ ಇನ್ನೂ ಮನ್ಸ್ಗೆ ನೋವಾಯ್ತದೆ ಹೊರತು ಕಡಿಮೆ ಆಗುಲ್ಲ ಅಂತ. ಆಯ್ತು ಬಿಡಮ್ಮ ಅಂದ್ರು ಸರ್. 2 ವರ್ಷಕ್ ಮತ್ತೆ ಬಿಟ್ರೆ ಹಿಂಗ ಆಗುತ್ತೆ ಸರ್ ಅಂದೆ. ನಾನ್ ಇದೀನಲ್ವಮ್ಮ ಬಾ ಅಂದ್ರು. ಅದ್ ಮರ್ತೇ ಹೋಯ್ತು ಸರ್. ಗುಳಿಗೆನೆ ನುಂಗುದ್ ಬಿಟ್ಬಿಟ್ಟೆ. 2006 ಲಾಸ್ಟ್ ಆಗೋಯ್ತು ಸರ್. 6ರಿಂದ 8ನೇ ಇಸ್ವಿಗೆ ಲಾಸ್ಟ್ ಆಯ್ತು ಸರ್. 2 ವರ್ಷ ತಿಂದಿದ್ದು. ಆಮೇಲೆ 8 ಆದ್ಮೇಲೆ 6ನೇ ಇಸ್ವಿಂದಾನೇ ಹೊಲ್ಗೆ ಕಲ್ತೆ. ಸ್ಟಾರ್ಟಿಂಗು ದುಡ್ಮೆ ಮಾಡ್ಕೊಂಡು 500 ರೂಪಾಯಿ ದುಡ್ಮೆ ಮಾಡ್ದೆ ಮೊದಲನೇ ತಿಂಗಳು. ಸರಿ ನೆಕ್ಸ್ಟ್ ವರ್ಷಕ್ಕೆ ಅದು ಡಬಲ್, ಅದ ವರ್ಷಕ್ಕೆ ಡಬಲ್ 2013-14ನೇ ಇಸ್ವಿಗೆ ನಾನು ಅಂಗಡಿ ಮಾಡ್ದೆ ಮೇನ್ ರೋಡಲ್ಲಿ. ಅಂಗಡಿ ಮಾಡ್ದೆ, ಬಾಡಿಗೆ ಕಟ್ಟಿ ಟೈಲರ್ ವೃತ್ತಿನಲ್ಲಿ 2012ರಲ್ಲಿ 2,500 ಮೂಳೆ ಡಾಕ್ಟ್ರು ಮೊಳಗೆಗೆ ಬಾಡಿಗೆ ಕಟ್ಟಿದ್ದ ಅಂಗಡಿಗೆ ನಾನ್ 4,500 ಬಾಡಿಗೆ ಕಟ್ಕೊಂಡ್ ದುಡಿಮೆ ಮಾಡ್ದೆ. ಒಂದ್ 6 ತಿಂಗಳು ದುಡಿಮೆ ಮಾಡ್ದೆ. ಒಬ್ಳೆ ಮಾಡ್ಬೇಕಲ್ಲ, ಅದೇನಾಯ್ತು ಶರೀರಕ್ಕೆ ಸ್ವಲ್ಪ ತೊಂದ್ರೆ ಆಯ್ತು. ಒಂಥರ ಪೆಕ್ಕೆ ಹಿಡ್ದಂಗ ಆಗೋದು, ಆತರ ಆಗ್ಬಿಡ್ತು. ಒಂಥರ ಗಾಬರಿ, ಟೆನ್ಷನ್ ಅಂತ. ಅವಾಗ ನಾನು ಮತ್ತೆ ಡಾಕ್ಟರ್ ಹತ್ರ ಹೋದೆ, ಸಯಾಜಿ ರಸ್ತೆಯಲ್ಲಿ ಲೇಡೀಸ್ ಡಾಕ್ಟ್ರು. ಅಲ್ಲೋದಾಗ ಅವರು ಏನು ಶುಗರು, BP ಮತ್ತೆ ಎಲ್ಲ ಟೆಸ್ಟ್ಗೆ ಬರ್ಕೊಟ್ರು. ಎಲ್ಲ ನೋಡ್ಬಿಟ್ಟು ಏನೂ ಇಲ್ವಲ್ಲಮ್ಮ ನಿಮ್ಗೆ, ಎಲ್ಲ ನಾರ್ಮಲ್ ಐತೆ, ಏನು ನಿಮ್ಗೆ ತೊಂದ್ರೆ, ಟೆನ್ಷನ್ ಏನಕ್ ಮಾಡ್ಕತ್ತೀರ ಅಂದ್ರು. ಮೇಡಮ್ ಹಿಂಗೆ ಮಕ್ಳಿಗೆ ಸ್ಕೂಲ್ಗೆ ಪ್ಯಾಕ್ ಮಾಡ್ಬೇಕು, ಮನೆಯವ್ರಿಗೂ ಪ್ಯಾಕ್ ಮಾಡ್ಬೇಕು, ಮತ್ತೆ ಅಂಗಡಿಗೆ ಹೋಗ್ಬೇಕು, ಈ ತರ ಮೇಡಮ್, ಈ ತರ ನಾನು ಅಪ್ ಡೌನ್ ಮಾಡಿ ಅಂಗಡಿನೂ ಕೈ ಹಾಕ್ಬಿಟ್ಟಿದೀನಿ ಅಂದೆ. ಈಗ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಎದೆ ಬಡ್ತ ಬಿಟ್ರೆ ಏನು ನಿಮಗ್ ತೊಂದ್ರೆ ಇಲ್ಲ, ಏನ್ ಮಾಡ್ತೀರ ಅಂದ್ರು. ಮೇಡಮ್ ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ನಾನು ಯೋಚನೆ ಮಾಡ್ಲಿಲ್ಲ, ಕೈ ಹಾಕಿರ್ತ ನಿಭಾಯಿಸ್ಬೇಕು ಅಂತ ನಾನು ಆತರ ಮಾಡದ್ನ ಹೊರ್ತು ನಾನು ಈ ಶರೀರದ ಬಗ್ಗೆನೇ ಯೋಚನೆನೇ ಮಾಡ್ಲಿಲ್ಲ ಅಂತೆ. ಅವಾಗ ಸರಿ ಅನ್ಬಿಟ್ಟು ಸರ್ 13ನೇ ತಿಂಗಳಿಗೆ ಅಂಗಡಿ ಕ್ಲೋಸ್ ಮಾಡ್ದೆ. 4,000 ಬಾಡಿಗೆ 5,050 ರೂಪಾಯಿ ಕೊಡಿ ಅಂದ್ರು. ಇಲ್ಲ ನನ್ಗೆ ಆರೋಗ್ಯ ತೊಂದ್ರೆ ಆಗುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟು ಸ್ವಲ್ಪ ಡಾಕ್ಟರ್ ಹೇಳಿದ್ರಲ್ಲ, ಆಮೇಲೆ ನಾನು ಏನ್ ಮಾಡ್ತೇನೆ, ಸ್ವಲ್ಪ ಮೆಡಿಟೇಷನ್ ಅಭ್ಯಾಸ ಆಗ್ಬೇಕು ಅಂದ್ಬಿಟ್ಟು ಮೆಡಿಟೇಷನ್ಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಯ್ತು ನನ್ಗೆ. ಚಾಮುಂಡಿ ಬೆಟ್ಟದಲ್ಲಿ ಇದು ಸೃಷ್ಟಿ ಚಕ್ರದ್ದು ಬೋರ್ಡ್ ನೋಡ್ದೆ. ನೋಡಿದ ತಕ್ಷಣ ಒಂಥರ ಅಲ್ಲಿ 7 ವಿಚಾರಗಳು ಒಂಥರ ಖುಷಿ ಆಯ್ತು. ಸರಿ ಮೆಡಿಟೇಷನ್ ಅಡ್ರೆಸ್ ಕೊಟ್ಟಾಗ ಒಂದು 3 ವರ್ಷ ಕಂಟಿನ್ಯೂ ಆಗಿ ಬೆಳಿಗ್ಗೆ ಸಂಜೆ ಹೋದೆ. ಸರಿ ನನ್ ಮನ್ಸ್ಗೆ ಒಂಥರ ಖುಷಿ ಆಯ್ತು, ಧೈರ್ಯ ಬಂತು. ಇವಾಗ ಧೈರ್ಯ ಬಂದ್ಮೇಲೆ 14ರಿಂದ 2 ವರ್ಷ ಮೆಡಿಟೇಷನ್ ಮಾಡಿದೆ. 2 ವರ್ಷ ತುಂಬ್ತಿದ್ದಂಗೆ ಕೋರ್ಟ್ಗೆ ನಾನು ರಿಜಿಸ್ಟರ್ ಮಾಡಿಸ್ದೆ ಕೇಸು. ಪಿತ್ರಾರ್ಜಿತ ಆಸ್ತಿ ನಮ್ಗೆ ಬರ್ಬೇಕಾದದ್ದು ನಮ್ಗೆ ಬಂದಿಲ್ಲ, ಅನ್ರಿಜಿಸ್ಟರ್ಡ್ ಪತ್ರದಲ್ಲಿ ನಮ್ಗೆ ಬೆಳಕಂದೇ ಇರುವಂತದ್ನ ನಮಗ್ ಬರ್ಕೊಟ್ಟವ್ರೆ, ಕರೆಕ್ಟ್ ಆಗಿರೋದು ನಮ್ಮ ಐದ ತಕೊಂಡವ್ರೆ ಅಂದ್ಬಿಟ್ಟು ನಾವು ಕೇಸು ಮಾಡ್ದೆ ಸರ್. ಅದು ಡಾಕ್ಯುಮೆಂಟ್ ಎಲ್ಲ ತೆಗಿಸ್ದೆ. ಅಂಗಡಿ ಬಿಟ್ಟ ತಕ್ಷಣ ಈ ಆಸ್ತಿ ಕಡೆ ನಾನ್ ಸ್ವಲ್ಪ ಗಮನ ಕೊಟ್ಟೆ. ಪಿತ್ರಾರ್ಜಿತ ಆಸ್ತಿ, ಪಾಪ ಹಿರೀಕರು ನನ್ ಮಕ್ಳು ನನ್ ಮೊಮ್ಮಕ್ಳು ಜೀವನ ಮಾಡ್ಲಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡು ತಗೋ ಟೈಮ್ಗೆ ಈ ತರ ಮಕ್ಳುಗಳು ಹಿಂಗ್ ಮಾಡ್ತಾರಲ್ಲ, ಇಲ್ದೇ ಇರೋದೆಲ್ಲ ನಮಗ್ ಕೊಡ್ತಾರೆ, ಇರೋದು ಅವ್ರು ಇಟ್ಕೋತಾರೆ. ಗೌರ್ಮೆಂಟ್ ಕೆಲ್ಸ ಒಳ್ಳೇದು ತಾನೇ ಇಟ್ಕೋತಾನೆ, ನಮ್ಗೆ ಬರೀ ಒಂದಿಷ್ಟು ಅಷ್ಟು ಅಂತ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಮನ್ಸ್ಗೆ ಇದ್ ಮಾಡ್ಕೊಂಡು ಒಂಥರ ಮೆಡಿಟೇಷನ್ ಇಂದ ಸ್ವಲ್ಪ ಮೈಂಡ್ ರಿಲೀಫ್ ಆಗಿತ್ತು. ಸರಿ ಅಂದ್ಬಿಟ್ಟು ಧೈರ್ಯ ಇತ್ತು, ನುಗ್ಗದೆ. ಮೈಸೂರಲ್ಲಿ ಲಾಯರ್ಗಳಂದ್ರು ಸಿವಿಲ್ ಕೇಸ್ ಅಮ್ಮ, ನಾನು ಮೈಸೂರಿಂದ ನರಸೀಪುರಕ್ ಬರೋಕ್ಕಾಗಲ್ಲ ಅಂದ್ರು. ಸರಿ ಏನ್ ಮಾಡ್ಲಿ ಅನ್ಬಿಟ್ಟು ಸರ್ ಮೈಸೂರು ಲಾಯರ್ಗಂದೆ, ಸರ್ ನನ್ಗೆ ನರಸೀಪುರಕ್ ಸುತ್ತಕ್ಕಾಗಲ್ಲ, ಈ ತರ ಐತೆ ಸರ್ ಅಂತಂದೆ. ಆಯ್ತಮ್ಮ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಕರೋನಾ 16ರಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. 18, 19, 20ಕ್ಕೆ ಕರೋನಾ ಬಂತು. 2 ವರ್ಷ ಕೇಸು ಡೆಡ್ ಆಯ್ತು ಸರ್. ಮುಂದೆ ರನ್ನಿಂಗ್ ಆಗ್ಲಿಲ್ಲ. ಅವಾಗ ನಾನೇನ್ ಮಾಡ್ದೆ, ಈ ತರ ಆಯ್ತಲ್ಲ ಸರ್, ನೀವು ನನ್ಗೆ 3 ವರ್ಷ ಟೈಮ್ ಕೊಟ್ಬಿಟ್ಟು ಹಿಂಗ್ ಮಾಡಿದ್ರಲ್ಲ ಅಂದೆ. ಸ್ವಲ್ಪ ಆನ್ಲೈನ್ ಅಲ್ಲಿ ನಡ್ಸ್ಬೋದಂತಲ್ಲ ಕೇಸು, ನಡ್ಸ್ಕೊಡಿ ಸರ್ ಅಂದೆ. ಇಲ್ಲ ಅಮ್ಮ, ಆನ್ಲೈನ್ ಅಲ್ಲಿ ಆರ್ಗ್ಯುಮೆಂಟ್, ಜಡ್ಜ್ಮೆಂಟ್ ಟೈಮ್ ಬರ್ತದಲ್ಲ ಅಂತ ಕೇಸ್ಗಳು, ಮತ್ತೆ ಈ ತರ ಸಿವಿಲ್ ಕೇಸ್ ಎಲ್ಲ ಆನ್ಲೈನ್ ಅಲ್ಲಿ ಕೊಡಲ್ಲ ನಮ್ಗೆ ಅಂತಂದ್ರು. ಇನ್ನು ನಮ್ದು ಕ್ರಾಸ್ ನಿಂತಿಲ್ಲ ಸರ್, ಬರೀ ಎವಿಡೆನ್ಸ್ ಆಗಿತ್ತು ಅಷ್ಟೇನೆ. ಆಮೇಲೆ ಸರಿ ಅನ್ಬಿಟ್ಟು ನಾನು ನಮ್ಮ ಮಗಳು ಮದ್ವೆ ಸಡನ್ ಆಗಿ ಫಿಕ್ಸ್ ಆಗೋಯ್ತು ಕರೋನಾ ಟೈಮ್ ಅಲ್ಲಿ. ಗೊತ್ತು ಗುರಿ ಇರೋರು, ಪರಿಚಯ ಇರೋರು ಅಂತ ಹೇಳಿ ಮದ್ವೆ ಸೆಟ್ ಆಯ್ತು. ಸರಿ ನಾನು ಎಲ್ಲ ಹೇಳ್ದೆ, ಹೋಟೆಲ್ ಡಿಸೈಡ್ ಆಗೋ ತನಕ ನಾನು ಏನು ಕೊಡಲ್ಲ, ನಾನು ಏನೋ ಇಂಥದ್ ಕೊಡ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಗೊತ್ತಲ್ಲ ಸರ್, ಸಂಪ್ರದಾಯ ಪದ್ಧತಿ ಅನ್ಬಿಟ್ಟು ಒಪ್ಮಾತು ಅನ್ಕೊಂಡ್ ಬರುದು ಹೋಗುದು ಅದೆಲ್ಲ ಇತ್ತು. ಅದಕ್ಕೆ ನಾನಂದೆ, ನಾನು ಕೋರ್ಟಲ್ಲಿ ಹಿಂಗೆ ಕೇಸ್ ಅದೇ, ನಾನೇ ಓಡಾಡ್ಬೇಕು ಮಾಡ್ಬೇಕು, ನಮ್ಮೂರವ್ರೇ ಆಗಿರೋದ್ರಿಂದ ನಿಮ್ಗೆ ಗೊತ್ತು, ನಮ್ಮ ಮನೆಯವ್ರ ಜವಾಬ್ದಾರಿ ಇಲ್ಲ ಅಂತ ಎಲ್ಲಾರ್ಗು ಸಾಮಾನ್ಯ ಗೊತ್ತಿತ್ತು.
ಸರಿ ಅನ್ಬಿಟ್ಟು ನಾನು ಡಿಸೈಡ್ ಆದ್ಮೇಲೆ ಅಂತ ಹೇಳ್ದೆ. ಅವಲ್ಲಿ ತನಕ ನಾನು ಏನೂ ಇದಿಲ್ಲ ಅಂತಂದೆ. ಅವ್ರು ಏನು ಮಾತಾಡ್ಲಿಲ್ಲ. ಆಯ್ತು ಅಂದ್ಬಿಟ್ಟು ಒಪ್ಕೊಂಡು ದೇವಸ್ಥಾನದಲ್ಲೇ ಮದ್ವೆ ಆಯ್ತು ಎಲ್ಲ ಆಯ್ತು. ಇವಾಗ ನರಸೀಪುರದ ಲಾಯರ್ಗೆ ಸ್ವಲ್ಪ ನಮ್ಮ ಮಗಳ ಗಂಡ ಪರಿಚಯ ಮಾಡಿದ್ರು, ಈ ತರ ಲಾಯರ್ಗಳು ಅವ್ರೆ ಅಂತ. ಸರಿ ನಮ್ಮನೆ ವಿಚಾರ ಹೇಳ್ದೋ ಮಾಡ್ದೋ. ಈ ಮೈಸೂರು ಲಾಯರ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ವಾದ ಮಾಡ್ತಿದ್ರು. ರಿಸ್ಕ್ ಅಲ್ಲಿ ಜೂನಿಯರ್ ಅಟೆಂಡ್ ಮಾಡೋದು, ಬರೀ ಡೇಟ್ ತರೋದು ಮಾಡ್ತಿದ್ರು. ಅದಕ್ಕೆ ಫೋನ್ ಮಾಡಿ ಕೇಳ್ದೆ, ಸರ್ ಈ ತರ ಮಾಡಿದ್ರೆ ನಮ್ ಕೇಸು ಈಗ 16ರಿಂದ 22 ತನಕ ಹಿಂಗ ಆಗೈತಲ್ಲ ಅಂದೆ. ಅದಕ್ಕೆ ರಿಸ್ಕ್ ಇದ್ರೆ ಹೇಳಿ ಸರ್, ಸ್ವಲ್ಪ ನಾನು ಹತ್ರದ ಲಾಯರ್ನೇ ವಿಚಾರಿಸ್ಕೊಳ್ತೀನಿ ಅಂದೆ. ಆಯ್ತಮ್ಮ ಟ್ರೈ ಮಾಡಿ ಅಂತಂದ್ರು. ಸರಿ ನರಸೀಪುರ ಲಾಯರ್ ಸರ್ 3-4 ಜನ ವಿಚಾರಿಸ್ದೆ. ಅವ್ರಂದ್ರು, ನೀವು ಪಿಲ್ಲರ್ನೇ ನೀವು ಸರಿಯಾಗಿ ಹಾಕಂದಿಲ್ವಲ್ಲಮ್ಮ, ತಕವಾಗ ನಿಮ್ ಮನೆಯವರು ನೋಡಿ ಮಾಡಿ ತಕಬೇಕಾಗಿತ್ತು, ಸೈನ್ ಹಾಕ್ಬಿಟ್ಟವ್ರೆ. ಆಮೇಲೆ 2000ರಲ್ಲಿ ನೀವು ಪಾಲ್ ಪರಿಕತ್ ಮಾಡ್ಕೊಂಡಿರೋದು 16ನೇ ಇಸ್ಪಿಗ್ ಬಂದಿದ್ದೀರಲ್ಲಮ್ಮ ಅಂತಂದ್ರು. ಈಗಾಗ್ಲೇ 3 ವರ್ಷ ನಡ್ಸಿದೀರಾ. ಆಮೇಲೆ 3 ಜನ ಇದ್ರು ವಂಶ ವೃಕ್ಷದಲ್ಲಿ. ನಮ್ಮ ಮಾವನ್ಗೆ 2 ಗಂಡು 1 ಹೆಣ್ಣು. ನಾವು ಕೊಟ್ಟಿದ್ದು ನಮ್ ಭಾಗದ್ದು ಇಲ್ದಿರೋದ್ ಕೊಟ್ಟವ್ರೆ ಅಂತ ಬರೀ 2 ಭಾಗ ಪಾರ್ಟಿಸನ್ ಅಲ್ಲಿ ಈಕ್ವೆಲ್ ಮಾಡಿ ಅಂದಿದ್ದು. ಅದಕ್ಕೆ ನರಸೀಪುರ ಲಾಯರ್ ಒಪ್ಲಿಲ್ಲ. ಹೆಣ್ಮಗಳಿಗೂ ಈಗ ಪಾಲೈತೆ ಅಮ್ಮ, ನೀವೇನ್ ಮಾಡಿ 3 ಜನನು ಸೇರ್ಸ್ಬೇಕು ಅಂದ್ರು. ನಾವು ಹೊಸ ಲಾಯರ್ ಹುಡುಕ್ದಾಗ ಆಯ್ತು ಅಂದ್ಬಿಟ್ಟು ಕೋರ್ಟಿಂದ ಇವತ್ಗೂ ಬರೀ ನೋಟಿಸ್ ಕಳ್ಗಿಸ್ತಾನೆ ಆ ಯಮ್ಮ ತಗತಾರೆ ಕೈಗೆ. ಡೋರ್ ಲಾಕ್ ಅಂತ 1 ವರ್ಷ ತಕದೆ ಮಾಡಿದ್ರು. ಕೊನೆಗೆ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ನಾನು, ಇವಾಗ ಈ ತರ ಡೋರ್ ಲಾಕ್ ಬಂದ್ರ ಯಮ್ಮ ನಿಂಗಲ್ಲ ಹಂಗೆ ಉತ್ತರ ಕೊಡ್ಬೇಕು, ಏನು ಮಾಡ್ತಾ ಇಲ್ವಲ್ಲ ಅಂತ ನಾನ್ ಯೋಚನೆ ಮಾಡ್ದೆ. ಸರಿ ಕೈಗ್ ತಕಂದ್ರು. ಈಗ ಮತ್ತೆ ಜಡ್ಜು ಮತ್ತೆ ನೋಟಿಸ್ ಕಳಿಸ್ತಿ ಅಂದ್ರು. ಕ್ರಾಸ್ ತಂದಿದ್ರು. ಮತ್ತೆ ಇದು ಪಾರ್ಟಿ 3ನೇ ಪಾರ್ಟಿ ಮಾಡ್ಲಾಗಿ ಈಗ ಅದನ್ನ ನಡೀತಾ ಇದೆ ಸರ್. ಇವಾಗ ನಮ್ಮ ಮನೆಯವ್ರು ಏನ್ ಮಾಡಿದ್ರು, ಈಗ 3ನೇ ತಿಂಗಳು 23ನೇ ಇಸ್ವಿ 3ನೇ ತಿಂಗಳು ಕೆಲ್ಸಕ್ ಹೋಗ್ತಿದ್ರು ಸಿಟಿಲಿ ಡ್ರೈ ಫ್ರೂಟ್ ಅಂಗಡಿಗೆ. ಅವ್ರ ತಮ್ಮ ಏನ್ ಮಾಡ್ದ, ಈಗ ನಮ್ ನಾದ್ನಿಗೂ ನಾವು ನೋಟಿಸ್ ಕಳ್ಸಿದ್ವಲ್ಲ ಪಾರ್ಟಿ ಮಾಡೋಕೆ, ಈಗ 3 ಭಾಗಕ್ಕೆ ನೋಟಿಸ್ ಕಳ್ಸೋಳಲ್ಲ ಇವಳು ಅಂದ್ಬಿಟ್ಟು ಏನ್ ಮಾಡ್ದ, ನಮ್ಮ ಯಜಮಾನ್ರನ್ನ ಅಂಗಡಿಲಿ ಇದ್ದವ್ರನ್ನ ಏನ್ ಮಾಡ್ದ, ಬಪ್ಪ ಅಂದ್ಬಿಟ್ಟು ಜಮೀನ್ ಹತ್ರ ಕರ್ಕೊಂಡ್ ಹೋಗ್ಬಿಟ್ಟು ನಮ್ಮ ಯಜಮಾನ್ರ ತಾಯಿ ಕಡೆಯಿಂದ 14 ಕುಂಟೆ 2 ಹೆಸರು ಖಾತೆಗಿತ್ತು. ಪೋಡ್ ಮಾಡಿರ್ಲಿಲ್ಲ. ಆ ಪೋಡ್ಗೆ ಸರ್ವೇರ್ನ ಕರ್ಕೊಂಡು ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಸೋದ್ರ ಮಾವ ನಮ್ಮ ಮನೆಯವ್ರ ತಮ್ಮ 3 ಜನ ಪೋಡ್ ಸೈನ್ ಹಾಕ್ಸಿದ್ರು. ಈ ಸೈಡ್ ನಿನ್ಗೆ, ಈ ಸೈಡ್ ನಿನ್ಗೆ. ಆದ್ಮೇಲೆ ಸರ್ ಡಿಸೆಂಬರ್ ತಿಂಗಳು, ಈಗ ಡಿಸೆಂಬರ್ ಅಲ್ಲ ಅಕ್ಟೋಬರ್ 2 ತಿಂಗಳಿಂದ ಏನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ತಾಯಿ ಮಗ ಕಲ್ಕಿತ್ತವ್ರೆ, ನಾನ್ ಕಲ್ಲಿನ ಇಟ್ಟಿದ್ದಿ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಸರ್. ನನ್ಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು, ನೀನ್ ಶಾಂತಮ್ಮನಮ್ಮ ಬಮ್ಮ ಅಂತ. ನನ್ ಫೋನ್ ನಂಬರು ಹೆಂಗ್ ಸಿಕ್ತು ಅಂತಂದ್ರೆ, ನಿಮ್ ಮೈದ ನನಗ್ ಕೊಟ್ಟವ್ರೆ. ನನ್ ಮೈದ ಅವ್ರ ಯಾಕೆ ಇಟ್ಕೋತಾರೆ, ಈಗ ಅವ್ರ ಹೆಂಡ್ತಿದ್ ನಮ್ಮ ಮನೆಯವ್ರು ಇಟ್ಕೊಂಡ, ನಂದೇನಕ್ಕೆ ಇಟ್ಕೋತಾರ ಅವ್ರು ಫೋನು, ನನಗ್ ತೊಂದ್ರೆ ಕೊಡಕ್ಕೆ ಇಟ್ಕೋತಾರೆ. ಪೊಲೀಸ್ ಕಂಟ ಬಂದಿದಾರ. ಸರಿ ಅಣ್ಣ ತಮ್ಮಂದು ನಾನು ಏನು ಕೇಳಿಲ್ಲ, ಅವ್ರು ಕರ್ಸ್ಕೊಂಡು ಅವನ್ನೇ ಕರೀರಿ, ಕರ್ಕೊಂಡ್ ಬರ್ತಾನೆ ಅವನು. ನಿಮ್ ಪೊಲೀಸಲ್ಲಿ ಏನದೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಸರ್ ಅಂದೆ. ಇಲ್ಲ ನೀನ್ ಬರ್ಬೇಕು ನೀನ್ ಕಲ್ಕಿತ್ತಿದೀಯಾ ಅಂತ ಪೊಲೀಸ್ನವ್ರು ಅಂದ್ರು. ಅದಕ್ಕೆ ನಾನ್ ಅಂದೆ, ಸರ್ ನನ್ಗೆ ಬಿಜಿ ಐತೆ, ನಾನ್ ಟೈಲರಿಂಗ್ ವೃತ್ತಿ ಮಾಡ್ತೀನಿ, ನನ್ ಮಗನ್ಗೆ ಇಂಜಿನಿಯರಿಂಗ್ಗೆ ದುಡ್ಡು ಕಟ್ಬೇಕು, ನನ್ ಫೀಸ್ ತೊಂದ್ರೆ ಐತದೆ, ನಾನ್ ಬರೋಕಾಗಲ್ಲ ಸರ್, ನನ್ಗೆ ಎಲ್ಲ ಆದ್ಮೇಲೆ ಫ್ರೀ ಆದಾಗ ಬೇಕಾದ್ರೆ ಬರ್ತೀನಿ, ನಾನ್ ಟೈಮ್ ಕೊಟ್ರೆ 20 ದಿನ ಟೈಮ್ ತಕಮ್ಮ ಅಂದ್ರು. 20 ದಿನ ಟೈಮ್ ತಕಂದ್ಮೇಲೆ ಕರೆದ್ರು, ಹೋದೆ ನನ್ ಮಗನ್ ಕರ್ಕೊಂಡು. ಅಲ್ಲೇನೋ ಬರೋದ್ರು, ನಾನು ಒಪ್ಪಲಿಲ್ಲ ಸರ್. ನೀವ್ ಈ ತರ ಬರದ್ರೆ ನಾನು ಒಪ್ಪಲ್ಲ, ಯಾಕೆಂದ್ರೆ ಈಗ ಕಲ್ ಕಿತ್ತಿದ್ರಿ, ಇನ್ ಮುಂದೆ ಹಿಂಗ ಆಗ್ದೇದಂಗ್ ನೋಡ್ಕತೀನಿ ಅಂತ ಬರ್ದಿದ್ರು. ಇಲ್ಲ ನಾನ್ ಈ ತರ ಒಪ್ಪಲ್ಲ. 2016ರಿಂದ ಕೇಸ್ ನಡೀತದೆ, ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಯ್ತದ ಅಲ್ಲಿ ತನಕ ಏನು ವ್ಯವಹಾರ ಮಾಡೋದ ನಾನು ಒಪ್ಪುದಿಲ್ಲ. ಕಲ್ ಕಿತ್ತಿರೋದು ಅವ್ರನ್ನ ಇಟ್ಟಿರೋದು ಅವೇನು ನನಗ್ ಗೊತ್ತಿಲ್ಲ. ನಮ್ದೇನಿದ್ರು ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆದದಕ್ ಮಾತ್ರ ನಾನ್ ಬದ್ಲಾಗಿನಿ ಅಂತ ಬರೋದ್ಮೇಲೆ ಸೈನ್ ಹಾಕೊಟ್ಟೆ ನಾನು ನನ್ ಮಗ. ಈಗ ಸರ್ ಹಿಂಗೆ ಪೋಡ್ಗೆ ಹಿಂಗ್ ಸೈನ್ ಹಾಕಿ ನಮ್ ಮನೆಯವ್ರು ಹಿಂಗ್ ಮಾಡಿದ್ರು. ಮತ್ತೆ ಕ್ರಾಸ್ ಅಲ್ಲಿ ನಮ್ ಮನೆಯವರು ತಮ್ಮ ಮದ್ವೆ ಮನೆಗೆ ಹೋದಾಗ ಫೋಟೋ ಹೊಡ್ಕೊಂಡವನೆ ಸರ್, ಜಮೀನಲ್ಲಿ ಫೋಟೋ ಹೊಡ್ಕೊಂಡು ಜಡ್ಜ್ಗೆ ಅವನ್ ಕಡೆ ಲಾಯರ್ ಕೊಟ್ಟು ತೋರ್ಸ್ಬಿಟ್ಟು, ಇವ್ರು ನಿಮ್ ಯಜಮಾನ್ರ ಇಲ್ಲಿ ನಿಂತವ್ರೆ ಬೆಳಿತಾವ್ರೆ ಅಂತ ನನ್ಗೆ ಕ್ರಾಸ್ ಅಲ್ಲಿ ತೋರ್ಸ್ತವ್ರೆ. ನಾನು ನಮ್ಮ ಫೋಟೋ ತೋರ್ಸಿ ಕ್ರಾಸ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ. ಅಲ್ಲೂ ಹಿಂಗೆ ಗಾಬರಿ ಆಗೋಯ್ತು. ನಮ್ ಲಾಯರ್ ಹೇಳ್ಕೊಟ್ಟಿಲ್ಲ, ಚಾನ್ಸ್ ಇರುತ್ತೆ ಅಮ್ಮ ಅಂತ. ಸರಿ ಅನ್ಬಿಟ್ಟು ಏನಾರು ಆಗ್ಲಿ ದೇವ್ರ ಮೇಲೆ ಬಾರಾಕಿನಿ, ಏನಾದ್ರೂ ಸರಿನೇ ಅಂತ ಸುಮ್ನೆ ಆಗ್ಬಿಟ್ಟೆ ಸರ್. ಇವ್ರು ಈ ತರ ಮಾಡ್ತಾ ಇದ್ರೆ ಸರ್, ನಾನು ಇಷ್ಟು ಶ್ರಮ ಪಟ್ಟು ಓಡಾಡ್ತಾ ಇರೋದು ಹೆಂಗೋ ಏನೋ ಅಂತರ ಗಾಬರಿ ಸರ್. ಸೋಲ್ಬೋದೇನೋ ಕೇಸು, ಇಷ್ಟು ಶ್ರಮ ಪಟ್ಟದ್ದೆಲ್ಲ ನನ್ ಟೈಮ್ ಹೋಯ್ತದೆ, ನನ್ ದುಡ್ಮೆ ಬಿಟ್ಬಿಟ್ಟು ನಾನು ಹಿಂಗ್ ಸುತ್ತಾ ಇದೀನಿ, ದುಡ್ಡು ಹಾಕಂದು ಲಾಯರ್ಗೆ ಹಿಂಗೆಲ್ಲ. ನಮ್ ಮನೆಯವ್ರು ಇದು ಅರ್ಥ ಐತೆ ಅಲ್ವಲ್ಲ, 21 ವರ್ಷದ ಮಗ 25 ವರ್ಷದ ಮಗಳು, ಇವ್ರ ಮುಂದೆ ಹೇಳ್ಕೊಟ್ರುವೆ ಸರ್ ಏನು ಅರ್ಥ ಮಾಡ್ಕತ್ತೆ ಇಲ್ಲ. ಇದು ನಾನು ಯಾವ ತರ ನಾನು ಒಂಥರ ತೃಪ್ತಿಯಾಗಿ ನೆಮ್ಮದಿಯಾಗಿರ್ಲಿ ಅದೊಂದಕ್ಕೆ ನಿಮ್ ಹತ್ರ
ಫೋನ್ ಮಾಡ್ದೆ ಸರ್, ಇಷ್ಟೆಲ್ಲ ನಿಭಾಯಿಸ್ಕೊ ಬಂದ್ಬಿಟ್ಟು ಈ ತರ ಇವಾಗ ಹಿಂಗ ಆಗಿದೆಯಲ್ಲ ಕೇಳೋಣ ಅಂತ ಸರ್. ಇದೊಂದು ಅದೇನೋ ಹೇಳ್ತಾರಲ್ಲ, ಬೆಟ್ಟದ್ದೆಲ್ಲ ಸಾಲ ಮಾಡಿ ಒಂಥರ ಉಗುರ್ ಕಾತ್ರ ಇರೋದ್ನ ಒಂಥರ ಮನ್ಸ್ಗೆ ಹೆಂಗ್ ಖುಷಿ ಪಡ್ಲಿ. ಇಷ್ಟು ಶ್ರಮ ಪಟ್ಟಿದೀನಿ 16ನೇ ಇಸ್ವಿಯಿಂದ ಇವತ್ ತನಕನು. ಈ ಮೈಸೂರ್ ಲಾಯರ್ ಇಂದ ಹಿಡ್ದು ನರಸೀಪುರ ಲಾಯರ್ ಸರ್. ಫೋನ್ ನೋಡಿದ್ರೆ ಲಾಯರ್ ದುಡ್ಡು ಕೊಡಲ್ಲಮ್ಮ, ಯಾರ ಹತ್ರನಾರು ಹುಡಿಕಬಿಡಿ, ದುಡ್ಡು ಕೊಡಲ್ಲಮ್ಮ ಯಾರ ಹತ್ರ. ಸರ್ ನಾನ್ ಯಾವಾಗ ಇಟ್ಕೊಂಡಿದೀನಿ ಸರ್, ನಾನು ಹಿಂಗಂತಿರಲ್ಲ, ನಾನು ಬೇರೆ ಲಾಯರ್ ಯಾವ್ದೇ ಕಾರಣಕ್ಕೂ ಹುಡ್ಕೊಲ್ಲ. ನಿಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟ್ ಮಾಡಿ, ಬೇಕಾದ್ರೆ ಮೊಬೈಲ್ ಇಂದಾನೇ ನನ್ ಮಗನ್ ಕೈಲಿ ಹಾಕಿಸ್ಬಿಡ್ತೀನಿ ಸರ್ ನಿಮ್ ಫೀಜು. ನಿಮ್ ಋಣ ಮಡಿಕ ನಾನ್ ಸಾಯಿಲ್ಲ ಸರ್ ಅಂತೀನಿ. ಅವಾಗ ಅವ್ರೇನು ಮಾತಾಡಲ್ಲ, ಆಯ್ತು ಬಿಡಮ್ಮ ಮಾಡ್ತೀನಿ ಅಂತಾರೆ. ಬೇರೆಯವರು ಹೆಂಗೋ ಏನೋ ನನ್ ಮೇಲ್ ಮಾತ್ರ ಒತ್ತಡ ಹೇರ್ಬೇಡಿ, ನನ್ ಮಾಡ್ಕೊಡಿ, ಧರ್ಮವಾಗಿ ಏನ್ ಬರ್ಬೇಕು ಅದ್ ಮಾಡ್ಕೊಡಿ. ಇದ್ 3 ತಲೆಮಾರ್ ಆಸ್ತಿ, ನಮ್ಮ ಮಾವನ ಆಸ್ತಿಗೆ ನನ್ ಕೋರ್ಟ್ ಬಂದಿಲ್ಲ, ನಮ್ಮ ಅವರ ತಂದೆದು ಅವ್ರ ತಂದೆದು ಅಂತ ಸರ್. ಆದ್ರೆ ನಮ್ಮ ಮನೆಯವ್ರು ಈ ತರ ಎಡವಟ್ ಮಾಡೋದ್ರಿಂದ ಸರ್, ಈ ಫೋಟೋಗ್ ಸೈನ್ ಹಾಕೋದು, ಮದ್ವೆ ಮನೆಗೆ ಹೋದ್ರೆ ಫೋಟೋ ನಮಗ್ ಕೊಟ್ಟಿರೋ ಜಮೀನಲ್ಲಿ ಬರೀ ಬೆಳಕಂದೇ ಇರುವಂತದ್ದು ಹೆಸರೇ ಇಲ್ಲ, ನಮ್ಮ ಅವ್ರ ತಂದೆ ಹೆಸರಿಲ್ಲ ಅಂತ ಜಮೀನ ಬೆಳಿಗ್ ಕೊಟ್ಟವ್ರೆ, ಅದ್ರಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ಹೊಡ್ಸುದು. ಆ ಕಾಲದಿಂದ ಬೆಳಕ ಬತ್ತವ್ರೆ, ಹಂಗೆ ಬೆಳಕಂದೇ ಹೋಗು ಅಂತ ಹೇಳುದು ನಮ್ಮ ಮನೆಯವ್ರ ತಮ್ಮ. ಈ ತರ ಸರ್ ನಮ್ಮ ಮನೆಯವ್ರಿಗೆ ಹೇಳಿದೀನಿ, ನೀವ್ ಎಲ್ಲೂ ಹೋಗಿ ಸೈನ್ ಹಾಕ್ಬೇಡಪ್ಪ, ಅವ್ನ್ ಏನೇ ಕೇಳು ಒಂದ್ ಫೋನ್ ನೋಡಿ. 3 ಜನತ್ತು ಫೋನ್ ಅದೇ, ಮಗಳ್ತೋದೆ ಮಗಂತೋದೆ ನನ್ನ ಹತ್ರ ಅದೇ, ಒಂದ್ ಫೋನ್ ನೋಡಿ, ನಾವು ಏನು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡು ಅಂತೀನಿ. ಕೇಳಲ್ಲ ಸರ್, ಅದ್ ಅಂಗಡಿ ಕೆಲ್ಸಕ್ ಹೋಯ್ತಿದ್ರೆ ಮತ್ತಿನ್ನೇನೋ ಅವ್ನ್ ತಮ್ಮ ಸಾಕ್ಷಿಗ್ ಬೇಕು ಅಂತ ಎಡವಟ್ ಮಾಡ್ತಾನೋ, ಈ ಮನ್ಸೆ ಹೇಳಿದ್ರು ಕೇಳುದೇ ಇಲ್ಲ. ಬೆಳಿಗ್ಗೆ 9 ಗಂಟೆ ಎದ್ರೆ 9:30 ಊಟ ತಿಂಡಿ ಮಾಡೋದ್ರೆ ಸರ್ 10 ಗಂಟೆ ಬರೋದು ಮನೆಗೆ. ಮನೆ ನಿಶಬ್ದವಾಗಿರುತ್ತೆ ಸರ್, ಯಾರು ಇರುದಿಲ್ಲ ಮನೇಲಿ, ಒಬ್ಳೆ. ಅದ್ರ ದುಡ್ಮೆ ಇರೋದಕ್ಕೆ ನಾನ್ ದುಡ್ಮೆ ಮಾಡ್ಕೊ ಹೋಗ್ತಾ ಇರ್ತೀನಿ. ಡಿಸೆಂಬರ್ ತಿಂಗಳು ಕೆಲ್ಸ ಇರ್ಲಿಲ್ಲ, ಸ್ವಲ್ಪ ಫ್ರೀ ಆಗಿದ್ನಲ್ಲ, ನಿಮ್ದು ಒಂದ್ ಸ್ವಲ್ಪ ನೋಡ್ತಾ ಇದ್ದ ಒಂಥರ ಖುಷಿ ಆಯ್ತು. ಅವಾಗ ಸರಿ ತಾಡು, ಇದೊಂದಕ್ಕೆ ಒಂದು ಸಣ್ಣದು ನನ್ಗೆ ಧೈರ್ಯ ಅನ್ನೋದು ಒಂದ್ ಸ್ವಲ್ಪ ಹೇಳ್ತಾರೆ, ನಿಮ್ಮ ಮಾತಿಂದ ಒಂದ್ ಸ್ವಲ್ಪ ಧೈರ್ಯ ತಗೋಬೇಕು ಅಂದಿಷ್ಟು ನಾನು ನಿಮಗ್ ಕಾಲ್ ಮಾಡಿದೆ. ಈಶ್ವರ. ಮಕ್ಕಳುಗಳಿಗೆ ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಮಕ್ಳು ಇವತ್ತು ಸರ್ ನನ್ ಮಗ ನಮ್ಮ ಅಪ್ಪ ಮಾಡೋ ಕೆಲ್ಸದಿಂದ ನಮ್ಗೆ ಯಾವ್ದ್ರಲ್ಲೂ ನೆಮ್ಮದಿ ಇಲ್ಲ. ನಮ್ಗೆ ಬರೀ ಮಲಿಕೋಕೆ 22.40 ಅಡಿ ಬಿಟ್ರೆ ಸರ್ ಏನೂ ನೆಮ್ಮದಿ ಕೊಟ್ಟಿಲ್ಲ. ಮನ್ಸ ಎಲ್ಲದಕ್ಕೂ ಸೈನ್ ಹಾಕಿ ಅದು ಅನ್ರಿಜಿಸ್ಟರ್ಡ್ ಪತ್ರ. ನಾನ್ ಹೇಳ್ತೀನಿ ನನ್ ಮಗನ್, ನಾ ಹೋರಾಡ್ತೇನಿ, ನಿಮ್ಮ ಅಪ್ಪ ಹಿಂಗೆ ಎಡವಟ್ ಮಾಡಿದ್ರೆ ನಾಳೆ ಅವನ್ ಗೆಲ್ಲಕ್ ಯಾವ ತರನಾರು ಮಾಡ್ತಾನೆ ಅವನು. ಪಿತ್ರಾರ್ಜಿತ ಆಸ್ತಿನೂ ಸೋಲು ಚಾನ್ಸ್ ಇರುತ್ತೆ ಅಂತ ಒಬ್ಬೊಬ್ರು ಅಂದಾಗ ನನ್ಗೆ ಹಂಗೆ ಇದಾಗುತ್ತೆ ಸರ್. ಇಷ್ಟು ಶ್ರಮ ಪಟ್ಟದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗುತ್ತಲ್ಲ ಅಂತ. ಅದ್ ನನ್ ಮಗ ಇವತ್ತು ಅದೇ ಹೇಳ್ದ ಸರ್, ನಮ್ ತಂದೆ ಮಾಡೋ ಇದಕ್ಕೆ ನಮ್ಗೆ ಯಾವ್ದ್ರಲ್ಲೂ ನೆಮ್ಮದಿ ಇಲ್ಲ ಅಂತ. ನಾನಂದೆ ಎಜುಕೇಶನ್ ಕೊಡ್ತೀನಲ್ಲಪ್ಪ, ಇದೊಂದೇ ಧೈರ್ಯ ಬಳಸ್ಕೊ. ಇವಾಗೆಲ್ಲ ಕಾಂಪಿಟೇಷನ್ ಯುಗ ಆಗ್ಬಿಟ್ಟೈತೆ ಸರ್. ಇಂಜಿನಿಯರ್ ಓದಿಸ್ತಿ ಅಂದ ಹೇಳಕ್ಕೆ ಓದ್ ಮುಗೀತಿದ್ದಂಗೆ ಒಂದ್ 20-30 ಸಾವಿರ ಸ್ಯಾಲ್ರಿ ಅಂತೂ ಯಾರಿಗೂ ಬರೋದು. ಅದ್ ಕನ್ಸಲ್ಲಿ ಇಟ್ಕೋಕ್ ಹೋಗಲ್ಲ, ಅದ್ ನನ್ನ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ನನ್ ಮಗನ್ಗೆ ಹೇಳಿದೀನಿ, ಏನಾದ್ರೂ ಒಂದ್ ಕಲೆ ಈಗ ನಾ ಕಲ್ತಿದ್ದೀನಿ, ನೀನ್ ಧೈರ್ಯ ಮಾಡಿ ಒಂದ್ 2 ಗಂಟೆ 3 ಗಂಟೆ ದುಡ್ಮೆಗೆ ಇದ್ ಮಾಡ್ಕೊ ಹೋದ್ರು ಏನು ಚಿಂತೆ ಮಾಡ್ಬೇಡ. ಅನ್ನ ಬಟ್ಟೆಗೆ ದೇವ್ರು ಮೋಸ ಮಾಡಲ್ಲ. ಶ್ರಮ ಪಡೋರ್ಗೆ ಶ್ರಮ ಪಡ್ಬೇಕು, ಒಳ್ಳೆ ತಂದಲ್ಲಿ ಇರ್ಬೇಕು. ಕೆಟ್ಟ ಹ್ಯಾಬಿಟ್ಗಳು ಇಲ್ದೇನೆ ಇರೋರ್ಗೆ ಯಾವತ್ತೂ ದೇವ್ರ ಕೈ ಬಿಡೋದಿಲ್ಲ ಅಂತ ನಾನು ಅದೊಂದ್ ಹೇಳ್ತೀನಿ ಸರ್. ಯಾವ ಆಸ್ತಿ ಏನೇ ಹೋದ್ರು ಅನ್ನ ಬಟ್ಟೆಗೆ ತೊಂದ್ರೆ ಆಗೋದಿಲ್ಲ ಅಕ್ಕಪ್ಪ, ಬೇಡ ಮಲಿಕೋಕ್ ಇಷ್ಟ ಆಗ್ಲಕ್ಕೆ ಒಡ್ದಾಡ್ ಬಿಡ್ಸಿದೀನಿ ಅಂತ ಹೇಳ್ತೀನಿ ಸರ್. ನಮಗ ಅದೇ ನಮ್ಮ ಅಪ್ಪ ಮಾಡೋ ಕೆಲ್ಸಕ್ಕೆ ನಮ್ಗೆ ಯಾವ್ದ್ರಲ್ಲೂ ನೆಮ್ಮದಿ ಕೊಟ್ಟಿಲ್ಲ ಅಂತ ಸರ್. ನಿಮ್ಮ ಹೋರಾಟ ಇರೋದು 1 ಇಂಚು ನಮಗೆ ಕೊಡ್ತಾ ಇಲ್ಲ ಸರ್, ಅದನ್ನು ಪಡ್ಕೊಳ್ಳೋಕೆ ಓಡಾಡ್ತಿದ್ದೀವಿ. ಅಥವಾ ನಮಗೆ ಬರ್ಬೇಕಿದೆ, ಬಟ್ ಬರೋದ್ರಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ ಆಗ್ತಿದೆ. ನಿಮ್ಮ ಹೋರಾಟ ಒಂಚೂರು ಬಗ್ಗೆನಾ ಅಥವಾ ಒಂಚೂರು ನಮಗೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆನಾ ಸರ್? ಈಗ ಒಂಚೂರು ಅಂತಂದ್ರೆ ಅವನ ಹೆಸರಲ್ಲಿ 4 ಕುಂಟೆ ಇತ್ತು, ಅದು ನಮ್ಗೆ ಗಟ್ಟಿಯಾಗಿತ್ತು ಸರ್. ಆ 4 ಕುಂಟೆನು ಅವ್ನು ಯಾವ ತರ ಕೊಟ್ಟವನೆ ಅಂತಂದ್ರೆ ಮಾರಂಗಿಲ್ಲ, ಬರೀ ಅನುಭವದಲ್ಲಿ ಇರ್ಬೇಕು ಅಂತ ಹೇಳ್ತಾನೆ ಸರ್. ಬೇರೆ ಯಾವ್ದು ನಮ್ಗೆ ಕರೆಕ್ಟ್ ಆಗಿಲ್ಲ ಸರ್. ಅದು ಅವನ ಹೆಸರಲ್ಲಿ 3 ವರ್ಷ ಅವನ ಅನುಭವದಲ್ಲಿ ಇದ್ದು ಬಿಟ್ಟು ನಿಮಗೆ ಬೇರೆ ಜಾಗ ಇಲ್ಲ. ಇಲ್ಲ ಸರ್, ಇಲ್ಲ ಸರ್. ಇರುದ್ ನೋಡಿದ್ರೆ ಸರ್ 2.5 ಎಕರೆ ಜಮೀನು ನಮ್ಗೆ 4 ಕುಂಟೆ ಹೆಸರಿಗೆ, ಮತ್ತೆ ಅವ್ರ ತಾಯಿ ಕಡೆಯಿಂದ 14 28 ಕುಂಟೆ ಬೋರ್ಡ್ ಸೈನ್ ಹಾಕ್ಸೋನಲ್ಲ ಅವ್ರ ತಾಯಿ ತಂದೆ ಕಡೆಯಿಂದ. ಅದಷ್ಟೇ ಸರ್. 28 ಕುಂಟೆ ನಿಮ್ಮ ಹತ್ರ ಇದೆ? ಇಲ್ಲ ಸರ್, 14 ಕುಂಟೆ ಅವನ್ಗರ್ಧ ನಮ್ಗರ್ಧ 28ರಲ್ಲಿ ನಮ್ಮ ಮನೆಯವ್ರ ತಮ್ಮನ್ಗರ್ಧ ನಮ್ಗರ್ಧ. ಅದ್ 2. ಈಗ ನಾನು ಕೋರ್ಟಿಂದ 3 ಭಾಗಕ್ಕೆ ನಾನು ಅರ್ಜಿ ಕೊಡ್ತಾ ಇದ್ರೆ
ಅದಕ್ಕೂ ಫೋನ್ ಮಾಡಿಸ್ಬಿಟ್ಟು ಅದಕ್ಕೇನಕ್ಕೋ ಸಾಕ್ಷಿಗೆ ರೆಡಿ ಮಾಡ್ಕತ್ತವನೆ ಸರ್ ಅವ್ನು. ಸರಿತಾ, ಈಗ ನಾನು ಇದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ನನ್ನ ಉದ್ದೇಶ ಅಥವಾ ನನ್ನ ಸಿದ್ಧಾಂತ ಅಥವಾ ನನ್ನ ಸಂದೇಶ ಇರೋದು ನೆಮ್ಮದಿಯ ಬದುಕು ತಾಯಿ. ಹೌದು ಸರ್. ಆಯ್ತಲ್ಲ, ಈಗ ಕಾನೂನಾತ್ಮಕವಾಗಿ ನೀವೇನು ಹೋರಾಡಬೇಕು ಅದು ನಿಮ್ಮ ಕಡೆಯಿಂದ ಮಾಡಿ. ಯಾಕಂದ್ರೆ ಪ್ರಯತ್ನ ಮಾಡಿ ಸೋಲೋದಿದೆಯಲ್ಲ, ಭಗವಂತ ಬೇರೆಲ್ಲೋ ದಾರಿ ಮಾಡ್ತಾನೆ. ನಾನು ಸೋತೆ ಅಂತ ಅಂದ್ಕೊಳ್ಬೇಡಿ. ನೀವು ನಿಮ್ಮ ಪ್ರಯತ್ನ ಏನಿದೆ ನೀವು ಮಾಡಿ. ಇವನ್ ನೋಡವ, ಇವತ್ತು ನಾವು ಸರಿ ನಮ್ಮ ಮಕ್ಕಳಿಗೆ ಎಲ್ಲವನ್ನ ಮಾಡಿಸಿ ಅವ್ರ ಹೆಸರಿಗೆ ಬರೆದು ಎಲ್ಲ ಹೋದು ಅಂದ್ಕೊಳ್ಳಿ. ನೀವು ವರ್ಷ ಎಲ್ಲ ಅಥವಾ ಜೀವನ ಎಲ್ಲ ದುಡ್ದಿದ್ದನ್ನು ನಿಮ್ಮ ಮಕ್ಕಳು ಮನಸ್ಸು ಮಾಡಿದ್ರು ಒಂದು ದಿವಸಕ್ಕೆ ಕಳಿಬೋದು. ಹೌದು ಸರ್. ಅಂದರೆ ನೀವೊಂದು ಕಡೆಯಲ್ಲಿ ಒಂದು ಮಾತು ಹೇಳಿದ್ರಿ, ನಮ್ಮ ಮಕ್ಕಳನ್ನು ಶಿಕ್ಷಣ ಅಥವಾ ಅವರನ್ನು ಶಿಕ್ಷಿತರನ್ನಾಗಿ ಅವರನ್ನು ವಿದ್ಯೆಯನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಆ ಮಕ್ಕಳಿಗೆ ಆ ಮಟ್ಟಿನ ಬದುಕನ್ನು ಕಟ್ಟಿಕೊಳ್ಳುವ ಕಲೆಯನ್ನು. ಈಗ ನೋಡವ, ನಿಮಗೆ 30-40 ಅಥವಾ ಏನೋ ಒಂದು ಮನೆ ಇದೆ, ಅಷ್ಟು ಹೊರಗಡೆ ಇನ್ಯಾವುದಕ್ಕೂ ಹೋರಾಡ್ತಿದ್ದೀರಿ. ಯೋಚನೆ ಮಾಡಿ, ನೀವು ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇದ್ದು ಎಲ್ಲೋ ಮೆಟ್ರೋ ಸ್ಟೇಷನ್ ಅಡೆ ಮಲ್ಕೊಂಡು ಅವರಿಗೆ ನಾಳೆ ಬೆಳಿಗ್ಗೆ ಊಟಕ್ಕೇನು ಗೊತ್ತಿಲ್ಲ. ಹೌದು ಸರ್. ಅವರ ಸಂತೋಷದಲ್ಲಿ ನೀನು ಒಂಚೂರು ಇಲ್ವಲ್ಲವಾ? ಈಗ ನಮ್ಮ ಬದುಕು, ಈಗ ನೀವು ಪಡ್ಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಬೇಕು, ಅದು ಒಂದು ಲೌಕಿಕವಾದ ಸಂಸಾರಿಕ ತಾಯಿಯಾಗಿ ಅದು ನಿನ್ನ ಕರ್ತವ್ಯ, ಅದನ್ನು ಮಾಡಬೇಕು. ಆದರೆ ಈ ಸಂಸಾರ, ಮಕ್ಕಳು, ಗಂಡ ಇದನ್ನು ಬಿಟ್ಟು ನಾನು ನಿನ್ನ ಬದುಕಿನ ಬಗ್ಗೆ ಮಾತಾಡ್ತಿದ್ದೀನಿ. ನೀನು ನಿನ್ನ ಜೀವನದ ಬಾಲ್ಯ, ಯೌವನ, ಇವತ್ತು ಈ ಹಂತ, ನಾಳೆ ಒಂದು ದಿವಸ ಮುದುಕಿ ಆಗ್ತೀಯ. ಅಂತಿಮವಾಗಿ ನಾನು ಎಷ್ಟು ಹೋರಾಟ ಮಾಡಿ ಎಷ್ಟು ಸಂಪಾದಿಸಿದೆ, ಎಷ್ಟು ಕೂಡಿಟ್ಟೆ ಅನ್ನೋದಕ್ಕಿಂತ ನಾನು ಬದುಕಿದ್ದಷ್ಟು ಸಮಯ ಎಷ್ಟು ಸಂತೋಷವಾಗಿದ್ದೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಿನ್ನ ಮಕ್ಕಳು ಹೇಳ್ತಿದ್ದಾರೆ, ಅಯ್ಯೋ ಅಪ್ಪ ಮಾಡೋ ಎಡವಟ್ಟಿಂದ ನಮಗೆ ನೆಮ್ಮದಿ ಇಲ್ಲ. ಅದೇ ಮಕ್ಕಳು ಅನ್ಬೇಕಿತ್ತು, ಸರಿ ನಮ್ಮಪ್ಪ ಈ ದಡ್ಡ ಅಥವಾ ಈ ರೀತಿ ಸೋಂಬೇರಿ ಅಥವಾ ಈ ರೀತಿ ಬೇಜವಾಬ್ದಾರಿ ಮನುಷ್ಯ, ಅದು ನಾವು ಪಡ್ಕೊಂಡು ಬಂದಿದ್ದಲ್ಲ. ಈಗ ನಮಗಂಥದ್ದೇನೋ ಸಿಕ್ಬಿಟ್ಟಿದೆ, ಆತನು ಕೆಲವು ಎಡವಟ್ಟಿನಿಂದ ನಮಗೆ ಕೆಲವು ವಿಚಾರಗಳನ್ನು ಕಳ್ಕೊಂಡಿದ್ದೀವಿ ಮತ್ತು ಮುಂದೆಯೂ ಕೆಲವೊಂದನ್ನು ಕಳ್ಕೊಳ್ಳೋದಿದೆ. ಆದರೆ ನಾವು ಅದಕ್ಕೆ ತಯಾರಾಗಬೇಕಮ್ಮ ಅಂತ ಹೇಳಬೇಕು ನಿಮ್ಮ ಮಕ್ಕಳು. ಯಾಕಂದರೆ ಈಗ ಅಯ್ಯೋ ಮಕ್ಕಳೇ ಇದು ಇಲ್ಲವಾ, ಇವತ್ತು ಕಾಂಪಿಟೇಷನ್ ವರ್ಡ್. ಹೌದು, ಅಂದರೆ ಇವತ್ತು ಹೇಗಾಗ್ಬಿಟ್ಟಿದೆ, ಒಂದು ಕೆಲಸ ಸಿಕ್ಕಿ ಒಂದು 15,000 ಸಂಬಳ ಸಿಕ್ಕರೆ ಅವನು ನನ್ನ ಬದುಕು ಈಗ ಪರವಾಗಿಲ್ಲಪ್ಪ ಸೆಟ್ಲ. ಅಂದರೆ ಕೆಲಸವೇ ಇಲ್ಲದೆ ಅಲಿತಾ ಇರೋ ಕೋಟ್ಯಾಂತರ ಜನರ ನಡುವೆ ನಿಮಗೂ ಇರೋಕ್ಕೊಂದು ಮನೆ ಇದೆ, ಮಾಡೋಕ್ಕೊಂದು ಕೆಲಸ ಇದೆ, ಮನೇಲಿ ನೆಮ್ಮದಿ ಇದೆ, ಅಷ್ಟೋ ಇಷ್ಟೋ ಇನ್ನೂ ಆರೋಗ್ಯ ಇದೆ. ಇವತ್ತು ನೀವು ಇಷ್ಟೆಲ್ಲ ಹೋರಾಡ್ತಿದ್ದೀರಿ, ನಿಮಗೆ ಒಳ್ಳೇದಾಗಲಿ, ಆಗುತ್ತೆ, ಖಂಡಿತ ನಿಮಗೆ ಅದು ಒಳ್ಳೇದಾಗುತ್ತೆ. ಆದರೆ ಇದನ್ನು ಮೀರಿದ್ದೊಂದು ಸಂತೋಷದ ದಾರಿ ಇದೆ. ಇದು ಸಿಕ್ಕ ತಕ್ಷಣ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಏನಿಲ್ಲ, ಅದಾದಮೇಲೆ ಇನ್ನೊಂದೇನೋ ವಕ್ರಿಸ್ಕೊಳ್ಬೋದು. ಯಾವುದಕ್ಕೆ ನೀವು ಹೋರಾಡ್ತಿದ್ದೀರಲ್ಲ, ಇದು ಸಿಕ್ಕಿದ ತಕ್ಷಣ ನೀವು ತುಂಬ ಚೆನ್ನಾಗಿರ್ತೀರಿ ಅಂತ ಏನಲ್ಲ. ಈಗ ಒಬ್ಬ ತಾಯಿಯಾಗಿ ನೀನು ಅದಕ್ಕೆ ನಿನ್ನ ಪ್ರಯತ್ನವನ್ನು, ಗಂಡನ ಬೇಜವಾಬ್ದಾರಿಯ ಹೊರತಾಗಿಯೂ ನಾನು ಅದಕ್ಕೆ ಪ್ರಯತ್ನ ಪಟ್ಟೆ ಅನ್ನೋ ತೃಪ್ತಿ ನಿನಗಿರಲಿ. ಮತ್ತು ನಾಳೆ ದಿನ ನಿನ್ನ ಮಕ್ಕಳು ಕೂಡ ಹೌದಪ್ಪ ನಮ್ಮಪ್ಪ ಅಂತವನಾದರೂ ನಮ್ಮಮ್ಮ ಪ್ರಯತ್ನ ಪಟ್ಲು ಅಂತ ಅವ್ರ ಮನಸ್ಸಲ್ಲೂ ಇರುತ್ತೆ. ಆದರೆ ಈ ವಿಚಾರದಲ್ಲಿ ಈ ಕೋರ್ಟ್ ಅಥವಾ ಆಸ್ತಿ ಬರೋದು ಅಥವಾ ನಿಮ್ಮ ಹೆಸರಿಗೆ ಆಗೋದು, ನಿಮ್ಮ ಮನೆಯ ಆನಂದ, ನಿಮ್ಮ ಮನೆಯ ಸಂತೋಷ, ನಿಮ್ಮ ಬದುಕಿನ ಈ ಸಂತಸದ ಕ್ಷಣಗಳು ಈ ಕೇಸ್ ಮೇಲೆ ಅವಲಂಬಿತವಾಗಬಾರ್ದು. ಅದ್ರ ಪಾಡಿಗೆ ಅದು ಏನಾಗುತ್ತೆ ಅದ್ರ ಪಾಡಿಗೆ ಅದು ಆಗಲಿ. ಮನೇಲಿ ತಟ್ಟೆ ತುಂಬ ಅನ್ನ ಇಟ್ಕೊಂಡು ಕೂತ್ಕೊಂಡಾಗ ನಾನು ಅನ್ನವನ್ನು ಅನುಭವಿಸಿ ತಿನ್ನೋಕ್ಕಾಗದೇ ಇರೋವಷ್ಟು ಬ್ಯುಸಿ ಆಗಿದ್ದೀನಿ ಅಂದರೆ ಆ ಬದುಕು ಯಾಕವ? ಹೌದಲ್ಲ? ಹೌದು ಸರ್, ಹೌದು. ಅಂತಿಮವಾಗಿ ನೋಡುವ, ನಿಮ್ಮ ಗಂಡ ಆ ಥರ ಇದ್ದಾನೆ, ಅವರು ಬೇಗ ಸಾಯ್ತಾರೆ, ನೀವು ಒಳ್ಳೆ ದಾರಿಲಿದ್ದೀರಿ, ನೀವು ನಿಧಾನಕ್ಕೆ ಸಾಯ್ತೀರಿ. ಸಾವಿಗೆ ಅವರು ಒಳ್ಳೆಯವರು ಕೆಟ್ಟವರು ಅದು ಏನೂ ಇಲ್ಲವ. ನಾಳೆ ಯಾರು ಇರ್ತಾರೆ ಯಾರಿರಲಿ ಯಾರಿಗೆ ಗೊತ್ತಿಲ್ಲ. ಬದುಕು ನಶ್ವರವಾದದ್ದು. ನಮಗೊಮ್ಮೆ ನಮ್ಮ ಬದುಕನ್ನು ನೆನ್ಪಿಟ್ಕೊಳ್ಳೋಣ. ನೀವು ಟೈಲರಿಂಗ್ ಮಾಡ್ತಿದ್ದೀರಿ, ನಿಮ್ಮ ಗಂಡ ಇನ್ನೇನು ಮಾಡ್ತಿದ್ದಾರೆ, ನಿಮ್ಮ ಮಕ್ಕಳು ಓದ್ತಿದ್ದಾರೆ, ತಡೆಯಪ್ಪ ಇವನು ಓದ್ತಾವನೆ ಅದಕ್ಕೆ ಇವನನ್ನು ಬಿಟ್ಬಿಡೋಣ ಅನ್ನುತ್ತಾ ಸಾವು. ಅಥವಾ ಇವನು ತಡೆಯಪ್ಪ ಇವ್ರು ಟೈಲರಿಂಗ್ ಮಾಡ್ತವ್ರೆ ಇದೆಲ್ಲ ಆಗ್ಬಿಡ್ಲಿ ಆಮೇಲೆ ಕರ್ಕೊಳ್ಳೋಣ. ಇಲ್ಲ, ಅದಕ್ಕೆ ಮಧ್ಯಾಹ್ನವೋ ಸಂಜೆಯೋ ಬಡತನವೋ ಶ್ರೀವಂತಿಕೆಯೋ ಅದು ಯಾವುದೂ ಬೇಕಿಲ್ಲ. ಅದಕ್ಕೆ
ನಾನು ನಿಮಗೆ ಬದುಕಿನ ನಶ್ವರತೆಯ ಬಗ್ಗೆ ನೆನಪು ಮಾಡ್ತಾ ಇದ್ದೀನಿ. ಯಾಕಂದರೆ ಹೋರಾಟ ಮಾಡ್ತಾ 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 ನಾನು ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿ ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದು ಏನನ್ನೋ ಪಡ್ಕೊಂಡು ಯಾರಿಗೋ ಕೊಟ್ಟು ಹೋಗ್ಲಿಕ್ಕಲ್ಲ. ನೀವು ತಾಯಿಯಾಗಿ ಏನು ಮಾಡಬೇಕು, ಅಟ್ಲೀಸ್ಟ್ ನೀವು ಪ್ರಯತ್ನ ಮಾಡಿ. ಎತ್ಬಿಟ್ಟು ಬೇಲಿಗೆ ಎಸ್ತೋಗೋರ ನಡುವೆ ನೀವು ಅದ್ಭುತ ಅಲ್ಲವಾ? ಅರ್ಥ ಆಯ್ತಲ್ಲ? ಅದೇ ಸರ್, ವಿದ್ಯೆ ಇರೋದಕ್ಕೆ ನಾನು ಆತರ ಯೋಚನೆ ಮಾಡಿ. ಆದ್ರೆ ಈ ವಿದ್ಯೆ ನಿಮಗೆ ಮನೋರೋಗ ತಂತ ಇದೆಯಲ್ಲವಾ? ಹೌದು ಸರ್, ಅದೇನಂತಂದ್ರೆ ಬದಲಾಯಿಸ್ತೀನಿ ಇವತ್ತು ನಾನಾದ್ರೂ ಅಷ್ಟೇ ಇಲ್ಲಿ ಕೂತು ಇವತ್ತಿನವರೆಗೂ ಸಾವಿರಾರು ಹೆಣ್ಮಕ್ಳ ಜೊತೆ ಮಾತಾಡಿದ್ದೀನಿ. ಮತ್ತೆ ನನಗೆ ಭ್ರಮೆ ಇಲ್ಲ ನಾನು ಎಲ್ಲರನ್ನೂ ಬದಲಾಯಿಸ್ಬಿಡ್ತೀನಿ ಅಂತ. ನನ್ನ ಧರ್ಮ ನಾನು ಮಾಡ್ತೀನಿ. ಕೃಷ್ಣನು ಎಲ್ಲರನ್ನು ಬದಲಾಯಿಸೋಕಾಗಲಿಲ್ಲ, ರಾಮನೂ ಎಲ್ಲರನ್ನು ಬದಲಾಯಿಸೋಕಾಗಲಿಲ್ಲ, ಬುದ್ಧನೂ ಎಲ್ಲರನ್ನು ಬದಲಾಯಿಸೋಕಾಗಲಿಲ್ಲ. ಅಂದಮೇಲೆ ನಾನು ಎಲ್ಲರನ್ನು ಬದಲಾಯಿಸ್ಬಿಡ್ತೀನಿ ಅಂದ್ರೆ ಮೂರ್ಖತನ. ಆ ಎಲ್ಲ ಮಹಾತ್ಮರು ಬಂದರೂ ಅವ್ರವ್ರ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಭಗವಂತನ ಪಾದ ಸೇರಿಕೊಂಡ್ರು. ಎಷ್ಟು ಜನ ತಗೊಂಡ್ರು ಅಥವಾ ಎಷ್ಟು ಜನ ತಗೊಳ್ಳಿಲ್ಲ, ತಗೊಳೋದು ಬಿಡೋದು, ತಗೊಂಡ್ರೆ ಉದ್ಧಾರ ಆಗ್ತಾರೆ, ತಗೊಳ್ಳದೆ ಹೋದರೆ ನರಕ ಅನುಭವಿಸ್ತಾರೆ. ಅದು ಅವರವ್ರವ್ರಿಗೆ ಬಿಟ್ಟಿದ್ದು. ನೀವು ಮಕ್ಕಳಿಗೆ ಏನಾದರೂ ಮಾಡಿ ಇದನ್ನು ಸೇರಿಸಬೇಕು ಅಂತ ಹೋರಾಡಿ. ಆದರೆ ಆ ಹೋರಾಟವೇ ಪರಿಪೂರ್ಣ ಬದುಕಾಗಬಾರ್ದು. ಬದುಕಿನ ಒಂದು ಪುಟ್ಟ ಅಂಗ ಆಗಬೇಕದು. ನೀವು ರಾತ್ರಿ ಅದಕ್ಕೆ ನಿದ್ದೆ ಬರ್ತಾ ಇಲ್ಲ, ಊಟಕ್ಕೆ ಕೂತ್ರೆ ಊಟ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ನಾಳೆ ಏನಾಗ್ಬಿಡ್ತೋ ಇಲ್ಲ. ನೀವು ಹೋರಾಟ ಮಾಡ್ತಿದ್ದೀರಿ. ಅದಕ್ಕೆ ಈಗ ಒಂದು ಆಟ ಅಥವಾ ಒಂದು ಓಟ ಅಥವಾ ಒಂದು ಹೋರಾಟ ಅಂದಾಗ ಒಬ್ಬ ಸೋಲ್ಬೇಕು, ಒಬ್ಬ ಗೆಲ್ಲಬೇಕು, ಹೌದಲ್ಲವ? ಅದೇ ಸರ್, ಸೋಲ್ಬೇಕು ಗೆಲ್ಬೇಕು ಅಂದ್ರೆ 2000 ನಮ್ಮ ಮಾವ ತೀರೋದಾಗಿಂದ ಬರೀ ಸೋಲೋದಕ್ಕೆ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾವ್ರಲ್ಲ. ಒಂದು ಒಪ್ಕೊಂಬಿಡಿ. ಈಗ ನಾನೇನಂತ ಹೇಳ್ತೀನಿ, ನಾನು ಗೊತ್ತಿಲ್ಲದೋ ಇಂಥವನು ಬದುಕಲ್ಲಿ ಬಂದಿದ್ದೀನಿ ಅಂದಾಗ ನಾನೀಗ ಕೇಳ್ಬೋದು, ಇಂಥವ್ನು ಯಾಕವ ಮದುವಾದೆ ಅಂದ್ರೆ ಏನು ಹೇಳ್ತೀಯ ನೀನು? ಸರ್, ಹಿರಿಕರ ಆಶೀರ್ವಾದ ಹೇಳ್ತಾ ಇರೋದು. ಅನುಭವಸ್ಥರು. ನೀನು ಹಿರಿಕರ ಆಶೀರ್ವಾದವೋ ಅಥವಾ ನಿನ್ನದೇ ಆಯ್ಕೆಯೋ ಅಥವಾ ನೀನು ಹಣೆ ಬರೋವೋ ಒಟ್ನಾಗಿ ಇಲ್ಲಿಗೆ ಬಂದಿದ್ದೀಯ. ಹೌದು ಸರ್. ಮೊದಲು ಅದನ್ನು ಒಪ್ಕೊಳ್ಬೇಕು. ಅಂದರೆ ನಾನು ಒಂದು ಚೀಲ ತಗೊಂಡು ಒಂಚೂರು ದುಡ್ಡು ತಗೊಂಡು ಸಂತೆಗೆ ಹೋಗಿ ಏನೋ ತರಕಾರಿ ತರಬೇಕು ಅಂತ ಹೋದಾಗ ನಂತರ ದುಡ್ಡಿತ್ತು, ನಂತರ ಚೀಲ ಇತ್ತು, ಮತ್ತು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡೋ ಸ್ವತಂತ್ರ ಇತ್ತು. ಆಯ್ಕೆ ಮಾಡದೆ ಮನೆಗೆ ಬಂದು ನೋಡ್ತೀನಿ ಅದು ಕೆಟ್ಟು ಹೋಗಿದೆ. ಅಂದರೆ ಆಯ್ಕೆ ಮಾಡಬೇಕಾದಾಗ ಒಂದು ಬುದ್ಧಿವಂತಿಕೆ ಇರಬೇಕು. ಅದು ಮನೆಗೆ ತಂದಾದ್ಮೇಲೆ ನೀವು ಮತ್ತದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಹೌದು ಸರ್. ಅದು ನಿಮ್ಮ ಹಿರಿಯರಿಗಿರ್ಬೇಕಿತ್ತೋ ಅಥವಾ ನಿನಗಿರಬೇಕಿತ್ತೋ ಯಾರಿಗೊಬ್ರಿಗೆ ಇರಬೇಕಿತ್ತು ಅವತ್ತು. ಸರ್, ನಮ್ ತಂದೆ ಏನಂದ್ರು, ಪಾಲಕ್ ಬಂದು ಪಂಚಾಮೃತ ಅನ್ಕೋ, ಏನು ಮಾತಾಡ್ಬೇಡ ಅಂದ್ರು. ಈ ವಿಚಾರದಲ್ಲಿ ನಾನು ಹೇಳೋದವ, ಇಲ್ಲಿ ನಿನ್ನ ಬದುಕಿನ ನೆಮ್ಮದಿಯನ್ನ, ನಿನ್ನ ಆಯಸ್ಸನ್ನು ನೀನು ಕುಂಠಿತ ಮಾಡಿಕೊಂಡು ಬರ್ತಾ ಇದೀಯ. ನಿನ್ನ ಆಯಸ್ಸನ್ನು ನಿನ್ನ ನಿಧಾನಕ್ಕೆ ಇಲ್ಲ. ನಿಮ್ಮ ಮೂಲವಾಗಿ ನಿಮ್ಮ ಜನ್ಮ ಬಹಳ ದೀರ್ಘವಾಗಿದೆ. ಬಟ್ ನೀವು ಕಾರಣಾಂತರಗಳಿಂದ ನಿಮ್ಮ ಮನಸ್ಸಿಗೆ ಒಟ್ಟಾರೆ ನಿಮ್ಮ ಆಯಸ್ಸಕ್ಕೆ ನೀವು ಒತ್ತು ಕೊಟ್ಟು 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 ಹೇಗೆ ಸೋಪು ಬಟ್ಟೆಯ ಕೊಳೆಯನ್ನು ತಿಕ್ಕುವ ಬರದಲ್ಲಿ ಸೋಪೇ ಒಂದು ಹಂತದಲ್ಲಿ ಕರಗೋಗ್ಬಿಡುತ್ತೆ. ಅಲ್ಲಿವರೆಗೂ ಸೋಪ್ ಅಂದ್ಕೊಳ್ತಿತ್ತಂತೆ ನಾನು ಯಾವುದೋ ಕೊಳೆಯನ್ನು ಸೋಲಿಸ್ಬಿಡ್ತೀನಿ ಅಂತ. ಕಡೀಗ ಹಂತಕ್ಕೆ ಬಂದ ಗೊತ್ತಾಯ್ತು, ಅಯ್ಯೋ ನಾನೇ ಕರ್ಗೋದ್ಬಿಟ್ನಲ್ಲ ಅಂತ. ಇವತ್ತು ನಿಮ್ಮ ಬದುಕು ಹಂಗೆ ಆಗುತ್ತೆ. ಹಾಗಾಗಿ ನೀವು ಮಕ್ಕಳಿಗೆ ಒಂದು ಉತ್ತಮ ಬದುಕನ್ನು ಕೊಡೋದು, ಅದಕ್ಕೆ ದೊಡ್ಡವರು ಹೇಳಿದ್ರವ, ಮಕ್ಕಳಿಗೆ ಆಸ್ತಿ ಮಾಡುವುದರ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಆ ಮಕ್ಕಳಿಗೆ ಇವತ್ತೆಷ್ಟು ಜನ ಇವತ್ತು ಜಗತ್ತಲ್ಲಿರೋ ಎಲ್ಲ ಅಪ್ಪ ಅಮ್ಮನೂ ಕೋಟ್ಯಾಂತರ ರೂಪಾಯಿ ಮಾಡಿಬಿಟ್ಟು ಅವ್ರ ಮಕ್ಕಳ ಅಕೌಂಟಿಗೆ ಹಾಕ್ಬಿಟ್ಟು ಸಾಯ್ತಾ ಇದ್ದಾರೆ. ಇಲ್ಲ, ಮನೆ ಕಷ್ಟವನ್ನು ನೋಡಿ ಇಲ್ಲೇ ನಾನು ಎಷ್ಟೋ ಮೊನ್ನೆ ಒಬ್ಬರು ಹುಡುಗನ ಜೊತೆ ಅವ್ರ ಗಂಡ ಕುಡುಕ ಅಥವಾ ಸರಿ ಇಲ್ಲ ಅಥವಾ ಮನೆ ಜವಾಬ್ದಾರಿ ತಗೊಂಡಲ್ಲ, ತಾಯಿ ಕಷ್ಟಪಡ್ತಿದ್ದಾಳೆ, ಅಯ್ಯೋ ತಾಯಿ ಕಷ್ಟಪಡ್ತಾಳಲ್ಲ ಅಂತ ಆತ ತನ್ನ ಓದನ್ನು ನಿಲ್ಲಿಸಿ, ಅಮ್ಮ ನೀನು ಮನೇಲಿರು, ನಾನು ಹೊರಗಡೆ ದುಡಿತೀನಿ ಅಂತ ದುಡ್ಕೊಂಡು ಬಂದು ಬರೋ ಸಂಬಳವನ್ನು ಅಮ್ಮನ ಕೈಗೆ ಕೊಟ್ಟು, ಅಮ್ಮ ನಂಗೆ 100 ರೂಪಾಯಿ ಕೊಡಮ್ಮ ಅಂತ ಕೇಳೋ ಮಕ್ಕಳಿದ್ದಾರೆ. ಅಯ್ಯೋ ಅಮ್ಮ ನಮ್ಮಪ್ಪ ಯಾಕೆ ಹಿಂಗೆ ಮಾಡಿಲ್ಲ ಅಂತ ಅಪ್ಪ ಅಮ್ಮನ ಹೊಡ್ಕೊಂಡು ಬೈಕೊಂಡು ಕೂತ್ಕೊಳ್ಳಿಲ್ಲ ಅವರು. ಪರಿಸ್ಥಿತಿ ಏನಿದೆ ಅದಕ್ಕೆ ತಕ್ಕಾಗಿ ನಡ್ಕೊಳ್ಬೇಕಲ್ಲ. ನಾವಾದರೂ ಅಷ್ಟೇ ಏನು ನಮಗೆ ಮಾಡಿಟ್ಟು ನಮಗೇನು ಅಂಗೈಯಾಗಲೇ ಜಾಗ ನಮ್ಮ ಅಮ್ಮ ಮಾಡಿಟ್ಟು ನಮ್ಮಮ್ಮ ಒಂದೇನೋ ಚಿಕ್ಕದಾಗಿ ಜಾಗ ಮಾಡಿದ್ದಾರೆ. ಈಗ ಆಶ್ರಮ ಮನೆ ಕಟ್ಟುತ್ತಾ ಇದ್ದೀನಿ. ಏನೋ ಇಲ್ಲ ಅಂತ ಕೊರಗುತ್ತಾ ಈ ಜಗತ್ತಲ್ಲಿ ಯಾರ್ದು ಇವತ್ತು ಇವನು ದೊರೆನಪ್ಪ, ಇವನಿಗೆ 1000 ಕೋಟಿ ಆಸ್ತಿ ಇದೆ, ಇಲ್ಲ ಅವನಿಗೇನು ಆಸ್ತಿ ಇದೆ ಅವನ ಹೆಸರಲ್ಲಿ ಇರ್ತಿದ್ದಲ್ಲ, ಅದು ಸುಮ್ಮನೆ ನಾವು ಬದುಕಿರೋವರೆಗೂ ನಮ್ಮ ಹೆಸರಿಗೆ ಅಂತ ಮಾಡ್ಕೊಂಡಿದ್ದೀವಿ. ಈ 10
100 ವರ್ಷದ ಹಿಂದೆ ಅದರ ಮಾಲೀಕ ಬೇರೆ ಯಾರೋ ಇದ್ದ, ಹೌದು ಸರ್. 200 ವರ್ಷಕ್ಕೆ ಬೇರೆ ಯಾರೋ ಬರ್ತಾನೆ, ಹೌದಲ್ಲವಾ? ಹಾಗಾಗಿ ನಿನಗೆ ಬದುಕಿನ ಬಗ್ಗೆ ಅಯ್ಯೋ ಇದಿಷ್ಟೇನಾ ಅಂತ ಅನ್ನೋ ಹಾಗೆ ನಾನು ಮಾಡ್ತಾ ಇಲ್ಲ, ವಾಸ್ತವವನ್ನು ತಿಳಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನೀನು ಬದುಕನ್ನು ಮುಗಿಸ್ಬೇಕು, ಕಣ್ಣು ಮುಚ್ತಾ ಇದೆಯಾ ಅನ್ನೋ ಕಡೆಯ ಸಮಯಕ್ಕೆ ನಿನಗನ್ನಿಸಬೇಕು, ಹೌದಪ್ಪ ಇದ್ದಷ್ಟು ಸಮಯ ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಮತ್ತು ನನ್ನ ಬದುಕನ್ನು ಆನಂದಿಸುವ ಜವಾಬ್ದಾರಿ ಅದು ನಂದೇ. ಅಬ್ಬಬ್ಬ ಅಂದರೆ ನಿನಗೆ ಯಾರಾದರೂ ನೋವು ಕೊಡ್ಬೋದು ಹೊರತು ನಿನ್ನ ಬದುಕನ್ನು ರಂಜಿಸುವಂತೆ ಮಾಡಲಿಕ್ಕೆ ಸಾಧ್ಯ ಯಾರಿಗೂ ಇಲ್ಲ. ನಿನ್ನನ್ನು ಅಳಿಸ್ಬೋದು, ಆದರೆ ನಿನ್ನ ಬದುಕನ್ನು ನೀನೇ ಸಂತೋಷವಾಗಿ ಕಳಿಬೇಕು. ಯಾರೋ ಬಂದು ನಿನ್ನ ಬದುಕನ್ನು ಸಂತೋಷವಾಗಿ ಇಟ್ಟುಬಿಡ್ತಾರೆ, ಸುಳ್ಳು. ಬಟ್ ಯಾರೋ ಹೋದ್ರು ಬಂದು ನಿನ್ನನ್ನು ಅಳಿಸ್ಬೋದು ಹೊರತು ಸಂತೋಷವಾಗಿ ಇಡ್ಲಿಕ್ಕೆ ಕಷ್ಟ. ಅದು ಖಂಡಿತ ಸರ್, ಹೌದಲ್ಲವಾ? ಹಾಗಾಗಿ ಮಗಳಿಗೆ ಮಗನಿಗೆ ಬುದ್ಧಿ ಹೇಳಿಕೊಂಡು ನೋಡಪ್ಪ ಹೋರಾಟ ಮಾಡೋಣ. ನಮಗೆ ಈಗ ನಾವು ಸೋತ ತಕ್ಷಣ ದೇವರಿಲ್ಲ ಅಥವಾ ಗೆದ್ದ ತಕ್ಷಣ ದೇವರಿದ್ದಾನೆ ಇಲ್ಲ. ಇಲ್ಲಿ ನಿಮ್ಮ ಅಪ್ಪ, ಈಗ ಅವನು ಯಾರೋ ಆ ಕಡೆಯವನು, ನಿಮ್ಮ ಅಪ್ಪನ ತಮ್ಮ, ನಿಮ್ಮ ಚಿಕ್ಕಪ್ಪ ಏನು ಮಾಡ್ತಿದ್ದಾನಲ್ಲ ಅದೇ ಉಳಿಸಿಕೊಳ್ಳುವ ಪ್ರಯತ್ನ ಈ ಕಡೆಯಿಂದ ನಿನ್ನ ತಂದೆಯಾಗಿ ಮಾಡ್ತಿಲ್ಲ ಅಂದಾಗ ನಮ್ಮ ಹೋರಾಟಗಳು ಅಷ್ಟು ಪ್ರಭಾವ ಬೀರುವುದಿಲ್ವೋ ಏನು? ಹೌದಲ್ಲಪ್ಪ? ಹಾಗಾಗಿ ನಾವು ಹೋರಾಟ ಮಾಡೋಣ. ಆದರೆ ಮನೇಲಿ ತಟ್ಟೆಯಿಂದ ಅನ್ನ ತಿನ್ನಬೇಕಾದ್ರೆ, ಕೂತು ಮಾತಾಡಬೇಕಾದ್ರೆ ಅದೇ ಕೊರಗಲ್ಲಿ ನಮ್ಮ ಪ್ರತಿಕ್ಷಣವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು. ಮಗ ಮಗಳು ಜೊತೆ ನಗನಗ್ತಾ ಇರಿ, ಗೊತ್ತಿಲ್ಲ ಯಾವ ಸಮಯಕ್ಕೆ ಏನು ಅದ್ಭುತಗಳು ಅಥವಾ ಏನು ದುರಂತಗಳು ನಡೀತಾವೋ ಗೊತ್ತಿಲ್ಲ. ನಿಮ್ಮ ಪ್ರಯತ್ನವನ್ನು ನೀವು ನಿಲ್ಲಿಸಬೇಡಿ. ನೀವೇನು ಮಾಡ್ತಾ ಇದ್ದೀರಾ ನಿಧಾನಕ್ಕೆ ಮಾಡವ, ಆದರೆ ಮನಸ್ಸಿಗೆ ಸ್ಟ್ರೆಸ್ ಮಾಡ್ಕೊಳ್ಬೇಡ. ಏನೋ ಆಗ್ಬಿಡ್ಬೇಕು, ನನ್ನ ಮಕ್ಳಿಗೆ ಕೊಟ್ಬಿಡು. ನಿನ್ನ ಮಕ್ಳಿಗೆ ನೀವು ಕೊಟ್ಟರು ಕೊಡದೆ ಹೋದರೂ ನಿಮ್ಮ ಮಕ್ಳಿಗೆ ಬದುಕೋದು ಗೊತ್ತು. ನಾವು ತುಂಬ ಸರಿ ಏನು ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ನಾವಿಲ್ಲದೆ ಹೋದ್ರೆ ಮಕ್ಳು ಏನಾಗ್ತಾರೋ. ಇಲ್ಲ, 1 ತಿಂಗಳು ಊರು ಬಿಟ್ಟು ಹೋಗಿ, ಅವರು 2 ದಿವಸ ಅಳ್ತಾರೆ, 3 ದಿವಸ ಅಳ್ತಾರೆ, 3 ದಿವಸ ಅವರೇ ಅಡುಗೆ ಮಾಡ್ಕೊಂಡು ಉಣ್ತಾರೆ. ಹಸುವಾದ್ರೆ ನಿಮ್ಮನ್ನು ಕಾಯ್ಕೊಂಡು ಕೂತ್ಕೊಳ್ತಾರ? ಅಯ್ಯೋ ಇವಾಗಂತೂ ಹೋಟ್ಲು ಅದು ಇದು ಅಲ್ವಾ? ಹಾಗಾಗಿ ಅಯ್ಯೋ ನಾನು ಮಾಡ್ಕೊಡ್ದೆ ಹೋದ್ರೆ ಇವ್ರು ಬೀದಿ ಏನೂ ಇಲ್ಲವ. ಹಸುವಾದವನಿಗೆ ಭಿಕ್ಷೆ ಕಡಿಗೆ ನಾನು ಸ್ವಾಭಿಮಾನ ಅಂತ ಇದ್ದವನು ಹಸುವುದು ಅಡಿಯೋಕ್ಕಾಗದೆ ಹೋದ್ರೆ ಭಿಕ್ಷೆ ಏನಾದರೂ ಬೇಡ್ತಾನಲ್ಲ. ಒಂದು ಹಂತದವರೆಗೂ ಅಯ್ಯೋ ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ. ಬಟ್ ತೀರಾ ಈಗ ಕರೋನಾ ಸಮಯದಲ್ಲಿ ಇಲ್ಲಪ್ಪ ನಮ್ಮ ಮನೇಲಿ ನಾವು ಭಕ್ಷ್ಯ ಭೋಜನಗಳನ್ನೇ ಮಾಡೋದು, ನಮ್ಮ ಮನೇಲಿ ನಾವು ಆ ರೀತಿಯೆಲ್ಲ ಚಿಕ್ಕ ಪುಟ್ಟದೇನು ತಿಂಡಿ ತಿನಿಸು ಮಾಡಲ್ಲ, ನಾವೆಲ್ಲ ತುಂಬ ಸ್ಟ್ಯಾಂಡರ್ಡು. ಕಡೆಗೆ ಯಾವ ಹಂತಕ್ಕೆ ಬಂತು ಅಂದರೆ ಅಕ್ಕಿ ಸಿಗ್ತಾ ಇಲ್ಲ, ಮನೇಲಿ ಈ ಕಡೆ ಕೆಲಸ ಇಲ್ಲ, ದುಡಿಮೆ ಇಲ್ಲ, ಇರೋ ರೇಷನ್ನಲ್ಲೇ ಇಷ್ಟು ದಿನ, ಇನ್ನೂ ಲಾಕ್ಡೌನ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ಅವಾಗ ಇರೋದ್ರಲ್ಲಿ ಏನೋ ಮಾಡ್ಕೊಂಡು ತಿನ್ನಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅಲ್ಲಿ ಸ್ಟ್ಯಾಂಡರ್ಡ್ ಹೊಂಟೆ ಹೋಯಿತು. ಹೌದಲ್ಲವ? ಹಾಗಾಗಿ ಮನುಷ್ಯ ಏನೋ ನಾನು ಹಂಗೆ ಇರ್ತೀನಿ ಹಿಂಗೆ ಇಲ್ಲ. ನೀನು ಹೆಚ್ಚು ನೀವು ಸಿರಿವಂತರಾದಷ್ಟು, ಸರಳತೆಗೆ ಒಗ್ಗಿಕೊಂಡಷ್ಟು ಆ ಸಿರಿವಂತಿಕೆ ತುಂಬ ತಲೆಮಾರುಗಳ ಕಾಲ ನಿಮ್ಮ ವಂಶದಲ್ಲಿ ಉಳಿಯುತ್ತಂತೆ. ಬಟ್ ನೀವು ಸಿರಿವಂತಿಕೆ ಬಂದಷ್ಟು ಅದನ್ನು ತಲೆ ಮೇಲೆ ಇಟ್ಟುಕೊಂಡ್ರೆ ಅದು ಒಂದು ಹಂತ ಆದಮೇಲೆ ತೀರಾ ಮೇಲಕ್ಕೆ ತಗೊಂಡೋಗಿ ಅಲ್ಲಿಂದ ಎತ್ತಾಕ್ಬಿಡುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಮನುಷ್ಯರನ್ನು ನೋಡಿ, ಕೆಲವು ಮಹಾತ್ಮರನ್ನು, ಅವ್ರಿಗೆ ಎಷ್ಟು ಕೀರ್ತಿ ಹಣ ಎಲ್ಲ ಬರುತ್ತೆ, ಆದರೆ ಅವರು ಸಿಂಪಲಾಗಿರೋಕ್ಕೆ ಶುರು ಮಾಡ್ತಾರೆ. ಹೇಗೆ ಹಣ್ಣಾದಂತಹ ಅಥವಾ ತೀರಾ ಮಾಗಿದಂತಹ ಹಣ್ಣು ಸೆಟುತ್ಕೊಂಡು ನಿಂತ್ಕೊಳ್ಳಲ್ಲ, ಭೂಮಿ ಕಡೆ ಬಾಗುತ್ತೆ, ಹೌದಲ್ಲ? ಹೌದು ಸರ್. ಅದೇ ಅರ್ಧಂಬರ್ಧ ಪೀಚ್ ಆಗಿರೋದು ಹಿಂಗೆ ಸೆಟುತ್ಕೊಂಡು ನಿಂತಿರುತ್ತೆ. ಹಾಗೆ ಮನುಷ್ಯ ಹಣ್ಣಾದಷ್ಟು, ಪಕ್ವವಾದಷ್ಟು ಅವನು ಬಾಗಬೇಕು. ಹಾಗಾಗಿ ನೀವು ಟೈಲರಿಂಗ್ ಏನು ಮಾಡ್ತಾ ಇದ್ದೀರಿ, ಅದ್ಭುತವಾಗಿ ಮಾಡಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳ ಆದರೆ 1, ಆಗದೆ ಹೋದರೆ 2. ಹೌದು ಸರ್. ಹಾಗಾಗಿ ಇದಾದ್ರೇ ನಮ್ಮ ಜೀವನ, ಇಲ್ಲ ಅಂದರೆ ನೀನು ಅಷ್ಟೇ ಕಣಪ್ಪ, ಅಪ್ಪ ಹಂಗಿರೋದಕ್ಕೆ ಹಿಂಗೆ ಆಗ್ಬಿಡ್ತು, ಏನೂ ಇಲ್ಲ. ನಮಗೀಗ 1 ರೂಪಾಯಿ ಇಲ್ಲ ಅಂದ್ಕೊಂಡು ನೀನು ದುಡಿ, ಚೆನ್ನಾಗಿರ್ತೀಯ, ಹೌದಲ್ಲವಾ? ಹೌದು ಸರ್. ನಮಗೇನೋ ಬರೋದೈತೆ ಅಂದ್ಕೊಂಡಿದ್ರೆ ನೀನು ಸೋಂಬೇರಿ ಆಗ್ತೀಯ. ನಮಗೆ ಏನೂ ಬರಲ್ಲಪ್ಪ, ನಮ್ಮ ಹತ್ರ 1 ರೂಪಾಯಿ ಅಥವಾ ನಮಗೆ ಅಂತ ಒಂದು ಚಿಕ್ಕ ಆಸ್ತಿನೂ ಇಲ್ಲ, ಈಗ ನಾನು ಹೊಸದಾಗಿ ಬದುಕಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬದುಕೋ ಕಲೆ ನಿನಗೆ ಬರುತ್ತೆ. ಒಬ್ಬ ತಾಯಿಯಾಗಿ ಈ ಆಸ್ತಿಯ ಮೇಲೆ ಅವಲಂಬಿತ ಅಥವಾ ಆಸ್ತಿಯ ಮೇಲೆ ನಿನ್ನ ಮನೆಯ ಸಂತೋಷ ನಿರ್ಧಾರವಾಗುವಷ್ಟು ಪರಿಸ್ಥಿತಿಯನ್ನು ಒಬ್ಬ ತಾಯಿಯಾಗಿ ನೀವು ಕ್ರಿಯೇಟ್ ಮಾಡಬಾರ್ದು.
ಹೌದು ಸರ್. ಅದರ ಯೋಚನೆ, ಅದರ ಚರ್ಚೆ ಏನಿದ್ರು ಲಾಯರು ನೀವು ಯಾವುದೋ ಒಂದು ಸಮಯದಲ್ಲಿ, ದಿನದ 24 ಗಂಟೆಯಲ್ಲಿ ಯಾವುದೋ ಒಂದು 2 ಗಂಟೆಯನ್ನು ಅದಕ್ಕೆ ಕೊಡಬೇಕು. ಇಡೀ 24 ಗಂಟೆ ದೇವ್ರ ಮನೇಲಿ ಕೂತಿದ್ರು ಗಂಧ ಕಡ್ಡಿ ಇಟ್ಕೊಂಡು ದೇವ್ರೆ ಆಸ್ತಿ ನಮ್ಮ ಕಡೆ ಕಾಲಪ್ಪ, ಆ ದೇವರು ಹೋಗ ಮಾತಾಗ ಆಚಿಕೆ ಅಂತ ಯಾವಾಗಲೂ ಒಳ್ಳೆ ಭಗವಂತ ನಿಮ್ಮ ಪರನೂ ಇಲ್ಲ ವಿರೋಧನೂ ಇಲ್ಲ. ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಅದಕ್ಕೆ ಪ್ರತಿಫಲ ಸಿಗುತ್ತೆ ತಾಯಿ. ಈಗ ಏನಾಗ್ಬಿಡುತ್ತೆ ಸರ್, ಅವನು ಅನ್ಯಾಯ ಮಾಡಿ ಗೆದ್ದುಬಿಟ್ಟ ಸರ್. ಅನ್ಯಾಯ ಮಾಡ್ದ ಹೌದು, ಗೆದ್ದ ಹೌದು, ಆದರೆ ಅನ್ಯಾಯ ಮಾಡಿ ಪಡೆದ ಯಾವುದೇ ಸಂಪತ್ತು, ಅದು ಹೆಣ್ಣು ಹೊನ್ನು ಮಣ್ಣು ಯಾವುದೇ ಆಗಿರ್ಬೋದು, ಶುರುವಿನಲ್ಲಿ ಅವರಿಗೆ ಆನಂದ ಕೊಡುವಂತೆ ಕಂಡರೂ ಒಂದು ಹಂತ ಆದಮೇಲೆ ಅವರ ವಂಶವನ್ನೇ ನಾಶ ಮಾಡಾಕುತ್ತೆ. ಹಾಗಾಗಿ ಧರ್ಮಯುತವಾಗಿ ಏನು ಬರಬೇಕು ಅದು ಬಂದೇ ಬರುತ್ತೆ. ನಿನ್ನ ತಲೆಮಾರಿಗಲ್ಲದೆ ಇದ್ದರೂ ಮುಂದಿನ ತಲೆಮಾರಿಗೆ ಅದು ಬಂದೇ ಬರುತ್ತೆ. ಆದರೆ ನೀವು ಬದುಕಿದ್ದಷ್ಟು ಸಮಯ ಪಡ್ಕೊಳ್ಳೋ ಪ್ರಯತ್ನ ಮಾಡಿದೆ ಅನ್ನೋ ತೃಪ್ತಿ ನಿಮಗಿರಲಿ ಅಷ್ಟೇ. ಇದನ್ನು ಮನಸ್ಸಿಗೆ ತಗೊಂಡು ಮಾತ್ರ ನುಂಗ್ಕೊಂಡು ಇನ್ನೆಷ್ಟೋ ರೋಗಗಳು ತರಿಸ್ಕೊಂಡು ಕಡೆಗೆ ಆಸ್ತಿನೂ ಇಲ್ಲ, ಮತ್ತು ಕಡೆಗೆ ರೋಗಿ ಆದ್ರಿ, ಮತ್ತು ಮಕ್ಕಳಿಗೆ ಭಾರ ಆದ್ರಿ ಅಂದರೆ ಏನು ಮಾಡ್ತೀಯವ್ವ? ಇಲ್ಲ ಸರ್, ಇವಾಗ ಟ್ಯಾಬ್ಲೆಟ್ 2014 ನಿಲ್ಸಿದ್ದೀನಿ, ಏನ್ ತೊಂದರೆ ಇಲ್ಲ. ಅದು ಹಂಗೆ ನೀನು ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿರ್ಬೇಕು, ಒಳ್ಳೆ ಮನಸ್ಸಿದೆ, ಒಳ್ಳೆ ಮಕ್ಕಳಿದ್ದಾರೆ. ಆದರೆ ಈ ಒಂದು ವಿಚಾರ ಇದೆಯಲ್ಲ, ತುಂಬ ಸರಿ ನಾನು ನೋಡಿದ್ದೀನಿ ಇಲ್ಲಿ ಬರ್ತಾರವ, ಆಸ್ತಿ ವಿಚಾರಕ್ಕೆ ಹೆಣಗಳೇ ಉದುರೋಗ್ಬಿಟ್ಟಿದ್ದಾವೆ. ಇದು ಹೆಂಗಾಯಿತು ಅಂದರೆ, ಆಸ್ತಿ ಆ ಭೂಮಿ ತಾಯಿ ನಗ್ತಾಳಂತೆ, ಅಯ್ಯೋ ನನ್ನನ್ನು ಅನುಭವಿಸೋದು ಬಿಟ್ಟು ನನಗೋಸ್ಕರ ಸಾಯ್ತಿದ್ದೀರಲ್ಲೋ ಅಂತ. ಇಬ್ಬರು ಅಣ್ಣತಮ್ಮದಿರಿದ್ರು, ಅವರಿಬ್ಬರು ಅಣ್ಣತಮ್ಮದಿರ ಭಾಗ ಆಗಿದ್ದರು. ಹೊಲ ಅಂದರೆ ಗದ್ದೆ ಪಕ್ಕನೇ, ಈ ಕಡೆ ದೊಡ್ಡ ಮಗೊಂದು ಈ ಕಡೆ ಚಿಕ್ಕ ಮಗೊಂದು, ಮಧ್ಯದಲ್ಲಿ ಒಂದು ಬದ ಇತ್ತು. ಆ ಬದಿನಲ್ಲಿ ನೋಡಿ ಹಣೆ ಬರ ಹೆಂಗಿರದ, ಬದಿನಲ್ಲಿ ಒಂದು ಜಾಲಿ ಮರ ಇತ್ತಂತೆ. ಅದಕ್ಕೆ ಅವಂದ ಇವಂದ ಸ್ವಲ್ಪ ಈ ದೊಡ್ಡ ಮಗನ ಬದಿನಲ್ಲಿ ಜಾಸ್ತಿ, ಅಂದರೆ ಆ ಮರದ ಬೇರು ದೊಡ್ಡ ಮಗನ ಜಮೀನಲ್ಲೇ ಇತ್ತು. ಬಟ್ ಅದು ಬೆಳೆದು ವಾಲ್ಕೊಂಡು ಚಿಕ್ಕ ಮಗನ ಕಡೆ ಬಂದಿತ್ತು. ಈ ಚಿಕ್ಕ ಮಗ ಹೇಳ್ತಾನೆ, ನನ್ನ ಜಮೀನ ಮೇಲೆ ಬಾಗಿರೋದು ಅದು ನಂದು ಅಂತ. ದೊಡ್ಡ ಮಗ ಹೇಳ್ದಾನೆ, ಅದ್ರ ಬೇರಿರೋದು ನನ್ನ ಹೊಲದಲ್ಲಿ ಅದು ನಂದು ಅಂತ. ಇದ್ದಕ್ಕಿದ್ದಂಗೆ ಒಂದು ದಿವಸ ಆ ಜಾಲಿ ಮರ ಏನಕ್ಕೂ ಮನೆಗೆ ಬೇಕು, ಅಥವಾ ಯಾವುದೋ ಕಿಟಕಿನೋ ಬಾಗಿಲು ಮಾಡಿಸೋಕೆ ಏನೋ ಯಾವುದೋ ವಿಷಯಕ್ಕೂ ಬೇಕು ಅಂದ್ಕೊಂಡು ಈ ಚಿಕ್ಕವನು ಯಾರು ಈತೋ ಆ ಚಿಕ್ಕವನ ಕಡೆ ಬಾಗಿತ್ತಲ್ಲ ಮರ ಕೊಂಬೆ ರಂಬೆಗಳು, ಅದನ್ನು ಕಟ್ ಮಾಡಿಸ್ತಿದ್ದಂತೆ. ಇವನು ಬಂದ, ಏನೋ ನನ್ನ ಮರವನ್ನು ನೀನು ಹೆಂಗೋ ಎಷ್ಟು ಧೈರ್ಯ ನೀನು ಕಟ್ ಮಾಡಲಿಕ್ಕೆ ಅಂತ. ಇಬ್ಬರು ಹೊಡೆದಾಟಕ್ಕೆ ಬಿದ್ದರು. ಕೊಡಿಗೆ ಆ ಜಾಲಿ ಮರದ ಕಡಿಯೋಕೆ ತಂದಿದ್ದು ಕೊಡ್ಲಿಯಲ್ಲಿ ಕೊಚ್ಚಾಕೊಂಡು ಇಬ್ಬರು ಸತ್ತೋದ್ರಂತೆ. ಜಾಲಿ ಮರ ನಗ್ದಿತ್ತಂತೆ. ನೋಡಿ ಹೆಂಗಿದೆ ಕತೆ. ನಮ್ಮ ಮನೆ ಮುಂದೆ ಸರ್ ಸೀತಾಫಲ ನೆಟ್ಟಿದ್ದ ಮೈದ, ನಮ್ಮ ಮನೆ ಕಡೆ ಬಾಗಿತ್ತು, ಅವನೇ ಕತ್ತರಿಸ್ಬಿಟ್ಟವನೆ ಸರ್. ಆ ಸಿರಿ ಸಂಪತ್ತುಗಳಿಗೋಸ್ಕರ ಮನುಷ್ಯನನ್ನು ಮರ ಕೊಚ್ಚದಂಗೆ ಕೊಚ್ಚೋಕು ನೋಡಲ್ಲವ. ಅದಕ್ಕೆ ಮಹಾತ್ಮರು, ಜ್ಞಾನಿಗಳು, ತಿಳಿದವರು ಈ ಸಿರಿ ಸಂಪತ್ತುಗಳಿಗಿಂತ ಜೀವನ ದೊಡ್ಡದು ಅಂತ ಬದುಕಿದ್ರು. ಇವತ್ತು ನಾವು ಯಾರನ್ನೆಲ್ಲ ದೊಡ್ಡ ಮಹಾತ್ಮರು ಪುಸ್ತಕದಲ್ಲಿ ಓದ್ತೀವಿ, ಅವ್ರಂಗೆ ಬದುಕಬೇಕಂಡ್ರಪ್ಪ, ಅವ್ರಂಗೆ ನೆಮ್ಮದಿಯಾಗಿರ್ಬೇಕಂಡ್ರಪ್ಪ, ಅವ್ರಂಗೆ ಸಮಾಜಕ್ಕೆ ಸೇವೆ ಮಾಡಬೇಕಂಡ್ರಪ್ಪ, ನಾವು ಯಾರ್ಯಾರನ್ನು ಹೇಳ್ತಿದ್ದೀವಲ್ಲ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಟ್ಟವ್ರಲ್ಲ. ಅವ್ರ ಬ್ಯಾಂಕಲ್ಲಿ ಎಷ್ಟಿತ್ತು ನಮಗೆ ಗೊತ್ತಿಲ್ಲ. ಬಸವಣ್ಣನ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿತ್ತು, ಗಾಂಧೀಜಿಯವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು. ನಾವು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅವ್ರನ್ನ ಯಾರು ಮಹಾತ್ಮರು ಅಂತಿಲ್ಲ, ಅವ್ರು ಬದುಕಿದ ರೀತಿ. ನಿಮ್ಮ ತಂದೆ ಹೆಸರೇನು ಗೊತ್ತು, ಏನೋ ಒಂದು ಹೇಳ್ತೀರ. ಅವ್ರ ತಂದೆ ಹೆಸರೇನು ಅದು ಸ್ವಲ್ಪ ಗೊತ್ತಿರ್ಬೋದು. ಅವ್ರ ತಂದೆ ಹೆಸರು ನಮ್ಮ ತಂದೆ ಹೆಸರೇ ಮರ್ತೋಯ್ದಿದೆ. ಅವ್ರ ತಂದೆಗೆ ನಿಮ್ಮ ಮುತ್ತಾತನ ಹೆಸರೇ ನಿಮಗೆ ಗೊತ್ತಿಲ್ಲ, ಬಟ್ ಗಾಂಧಿ ತಾತನ ಹೆಸರು ನಮಗೆ ಗೊತ್ತು. ಗಾಂಧಿ ತಾತ ಏನು ನಮ್ಮ ತಾತನ? ಆದರೂ ಯಾಕೆ ನೆನ್ಪಿಟ್ಕೊಂಡಿದ್ದೀವಿ? ಯಾರು ಸಮಾಜಕ್ಕೋಸ್ಕರ ಬದುಕ್ತಾರೋ ಅವರನ್ನು ಜಗತ್ತು ನೆನ್ಪಿಟ್ಕೊಳ್ಳುತ್ತೆ. ಯಾರು ತನಗೋಸ್ಕರ ಮಾತ್ರ ಬದುಕ್ತಾನೋ ಅವ್ರ ಮೊಮ್ಮಕ್ಕಳೇ ಮರ್ತು ಬಿಡ್ತಾರೆ ಅಂತ. ಹೌದಲ್ಲವಾ? ಹೌದು ಸರ್. ಇರಲಿ, ಸಂತೋಷ ಅನ್ನೋದು ನಿಮ್ಮ ಆಸ್ತಿ, ಕೋರ್ಟಲ್ಲಿ ನೀವು ಗೆಲುವು ಕಾಣೋದು, ಇವೆಲ್ಲ ವ್ಯವಹಾರದ ದೃಷ್ಟಿಯಿಂದ ನೋಡಿದಾಗ ಲಾಭ ನಷ್ಟ ಅದು ಸಹಜ.
ನಮ್ಮ ಮನೆಯವರೇ ಸ್ವಲ್ಪ ಸಾಕ್ಷಿಗೆ ಅವನ್ಗೆ ಪ್ರಿಪೇರ್ ಆಗೋಕೆ ಏನ್ ಬೇಕು ಎಲ್ಲಾನು ಅದೇ ಏನು ಅದೇ ಬಿಡದೆ ಅದೇ ಆಗ್ತಾ ಮಾಡ್ತಾರೆ. ಇರೋ ಸಮಸ್ಯೆ. ಹಾಗಾಗಿ ಅದು ಬಾರಿ ನನ್ಗೆ ಮನೆಯವರೇ ಹಿಂಗ್ ಮಾಡ್ತಾರಲ್ಲ ಅಂತ. ಇರಲಿ, ಮನೆಯವರು ಸ್ವಲ್ಪ ಅವರು ಹಂತನೂ ಮೀರಿದೆ, ಅವ್ರ ಬದುಕು ಒಂದು ಹಂತಕ್ಕೆ ಬಂದಾಗಿದೆ, ಅವರು ಎಲ್ಲ ನೋಡಾಗಿದೆ. ಈಗ ಅದು ಬೀಳೋದು ಹೇಳೋದು ಅದು ಬಿಟ್ಬಿಡಿ. ಈಗ ನಿನ್ನ ಮಕ್ಕಳಿಗೆ ಅದರಿಂದ ಎಫೆಕ್ಟ್ ಆಗದಂಗೆ ಅಥವಾ ಅವರಿದು ನಂಬಿಕೊಂಡು ಬದುಕೋ ಥರ ಅವ್ರ ಮನಸ್ಥಿತಿ ನಿರ್ಮಾಣ ಆಗೋದು ಬೇಡ. ಕಡೆಗೆ ಇದು ಹಂಗಾಗಲಿಲ್ಲ, ನೀವು ಸರಿ ಇದ್ದಿದ್ರೆ ನನಗೆ ಇದಾಗ್ತಿತ್ತು ಅಂದರೆ ಮನೆ ನೆಮ್ಮದಿ ಹಾಳು ಮಾಡುವಂತಹ ಸಂತಾನಗಳಾಗಬಾರ್ದವು. ಇಲ್ಲ ಸರ್, ಮಗಳು ಹೇಳ್ತಾಳೆ ಇರುದ್ರಲ್ಲೇ ಸಿಕ್ಕುತ್ತಲ್ಲ ಹಂಗಂತ ನಾನು ಕಳ್ಕೊಕಾಗುತ್ತಾ ಹೇಳ್ತೀನಲ್ವಾ, ಕ್ರಾಸ್ತಿನ ಇಲ್ಲಿ ಬರೋ ಎಷ್ಟೋ ಹೆಣ್ಮಕ್ಳು ಸರ್ ಇವನಿಗೋಸ್ಕರ ಮನೆ ಬಿಟ್ಟು ಬಂದ್ಬಿಟ್ಟೆ ಸರ್, ಈಗ ಇವನೂ ಸರಿ ಇಲ್ಲ, ತವ್ರ ಮನೆಯವರು ಸಾಕಿಲ್ಲ, ಎಲ್ಲೋ ಮುಸುರೆ ತಿಕ್ಕೊಂಡು ಯಾವುದೋ ಬಾಡಿಗೆ ಮನೇಲಿ ಬದುಕ್ತಿದ್ದೀನಿ ಸರ್. ಹಾಗಾಗಿ ನಿಮ್ಗೊಳ್ಳೆ ಮಕ್ಕಳಿದ್ದಾರೆ, ಇರೋಕ್ಕೂ ಒಂದು ಮನೆ ಇದೆ, ಏನು ತೊಂದರೆ ಇಲ್ಲ. ಬದುಕು ಅನ್ನೋದು 10 ವರ್ಷಕ್ಕಾಗಂಗೆ ಕೂಡಿಡೋದಲ್ಲ. ಇವತ್ತಿಗೆ ಚೆನ್ನಾಗಿಟ್ಟಿದ್ದಾನ ಒಳ್ಳೆಯದು. ನಾಳೆ ಬಗ್ಗೆ ಯೋಚನೆ ಮಾಡಬೇಕು, ಅದು ಸಂಸಾರಿಯಾಗಿ ಅನಿವಾರ್ಯ. ಸನ್ಯಾಸಿಯಾಗಿದ್ದರೆ ಬಿಡಪ್ಪ ನಾಳೆ ನೋಡ್ಕೊಳ್ಳೋಣ ಅನ್ಬೋದಿತ್ತು. ಸಂಸಾರಿಗಳಾಗಿರುವುದರಿಂದ ಮನೇಲಿ ಇಂತಿಷ್ಟು ದಿನಕ್ಕೆ ಅಂತ ಒಂದಷ್ಟು ರೇಷನ್ ಇಟ್ಟಿರ್ತೀವಿ, ಹೌದಲ್ಲ? ಹೌದು. ಹಾಗಾಗಿ ಬದುಕನ್ನು ಸ್ವಲ್ಪ ಸಮಾಧಾನದಿಂದ ನೋಡಿ, ಅರೆ ಭಗವಂತ ನನಗೀಗ ಅವತ್ತು ಕಿತ್ಕೊಂಡಿದ್ದ ಆರೋಗ್ಯ ಇವಾಗ ಕೊಟ್ಟಿದ್ದಾನಲ್ಲಪ್ಪ, ಇದೇ ದೊಡ್ಡ ಆಸ್ತಿ, ಮತ್ತೆ ನಾಳೆಯಿಂದ ಅದು ಶುರುವಾಯಿತು ಅಂತ ಸುಮ್ಮನೆ ಅಂದ್ಕೊಳ್ಳಿ. ನೀವು ಕೋರ್ಟ್ಗೆ ಹೋಗೋದಿರಲಿ, ನಿಮ್ಮ ಮನೆಯಿಂದ ಆಚೆಗೆ ಹೋಗೋಕ್ಕೆ ಒದ್ದಾಡಬೇಕಾಗುತ್ತೆ. ಆರೋಗ್ಯವೇ ಭಾಗ್ಯ, ಅದನ್ನು ಸುಮ್ಮನೆ ಹೇಳಿಲ್ಲ. ಆ ಎಲ್ಲ ತಲೆ ಸುತ್ತು, ಎದೆ ಬಡಿತ ಅದೆಲ್ಲವನ್ನು ನೋಡ್ಕೊಂಬಂದಿರೋ ನಿಮಗೆ ಇವತ್ತು ಸ್ವಲ್ಪ ಒಂದು ಮಟ್ಟಿಗೆ ಇದ್ದೀರಲ್ಲ, ಇದೇ ನಿಮ್ಮ ಆಸ್ತಿ. ಹಾಗಾಗಿ ನಿಮ್ಮ ಹೋರಾಟ ನೀವು ಮುಂದುವರಿಸಿ, ಗೆಲುವಾದರೆ ಒಳ್ಳೆಯದು, ಸೋತ್ವ ಪರವಾಗಿಲ್ಲ. ಪ್ರತಿ ಸೋಲುಗಳು ಹೊಸದೇನಕ್ಕೂ ಮುನ್ನುಡಿ ಬರೀತವವ. ಇದೇನಾದ್ರು ಸುಮ್ಮನೆ ಹೇಳೋದು, ಇದು ಗೆದ್ರಿ ನಿಮಗೆಲ್ಲ ಬಂತು ಅಂದರೆ ನಿಮ್ಮ ಮಕ್ಕಳಲ್ಲಿ ಗೊತ್ತಿಲ್ಲದಂತೆ ಒಂದು ಸೋಂಬೇರಿತನ ಶುರುವಾಗುತ್ತೆ. ಅದು ಆಗಬಾರ್ದು ಅಂತ ಅಲ್ಲ, ಬಟ್ ಆದರೂ ಆಗದೆ ಹೋದರೂ ನೀವು ದುಡಿಲೇಬೇಕು, ಮನೇಲಿ ಒಲೆ ಹಚ್ಚಲೇಬೇಕು. ಬಿಡಪ್ಪ ಕೋರ್ಟ್ ನಮ್ಮ ಕಡೆ ಆಗ್ಬಿಡ್ತು ಅಂತ ಸುಮ್ಮನೆ ರಗ್ಗೋಚ್ಕೊಂಡು ಮನೆ ಕಂಡ್ರೆ ಆಗಲ್ಲ ಅಲ್ವಾ? ಆಗೋದಿಲ್ಲ. ಸ್ವಲ್ಪ ಜವಾಬ್ದಾರಿ ಇದ್ದಾಗ ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ತಗೋಬೇಕು ಅಂತ ಅನ್ಸುತ್ತೆ, ಜವಾಬ್ದಾರಿ ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ಸುತ್ತೆ. ಖಂಡಿತ. ಜಗತ್ತಿನ ಅದ್ಭುತಗಳೆಲ್ಲವೂ ನಡೆದಿರೋದು ಸೋಲಿನಿಂದ ಆದಂತಹ ಹಠದಿಂದ. ಹಾಗಾಗಿ ನನ್ನ ಪ್ರಕಾರ ಇದು ಸೋಲು ಇಲ್ಲ. ಯಾರೋ ಸಂಬಂಧಿಕರ ದೃಷ್ಟಿಯಲ್ಲಿ ನೋಡು ಕೋರ್ಟಿಗೆ ಕೇಸ್ ಆಗಿಲ್ಲಂತೆ, ಸೋತ್ಬಿಟ್ಲಂತೆ, ಇವಳಿಗಿದು ಬೇಕಿತ್ತ, ಸಂಬಂಧಿಕರು 1000 ಮಾತಾಡಲಿ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಆರೋಗ್ಯ ಚೆನ್ನಾಗಿದೆ, 3 ಹೊತ್ತು ಊಟ ಇದೆ, ಮಕ್ಕಳಿಗೆ ಮಾಡೋ ಕೆಲಸ ಇದೆ, ಒಳ್ಳೆ ವಿದ್ಯೆ ಇದೆ, ಮಕ್ಕಳು ಒಳ್ಳೆ ದಾರಿಲಿದ್ದಾರೆ, ಇರೋಕ್ಕೊಂದು ಮನೆ ಇದೆ, ಪರವಾಗಿಲ್ಲ ಆರೋಗ್ಯ. ಇಷ್ಟಿದ್ರೆ ನೀವು ಶ್ರೀಮಂತರು, ನೀವು ಅದ್ಭುತವಾದ ಜೀವನವನ್ನು ಮಾಡ್ತಿದ್ದಾರೆ ಅನ್ನೋ ಅರ್ಥ. ಹಾಗಾಗಿ ಇರೋದನ್ನು ಯಾವುದೋ ಒಂದನ್ನು ಪಡ್ಕೊಳ್ಳೋಕೆ ಹೋಗಿ ಎಲ್ಲವನ್ನು ಕಳ್ಕೊಳ್ಳಬೇಡಿ. ಈ ಕೋರ್ಟಿಗೆ ತಿರುಗೋದು ಅಂದರೆ ಈ ಬೆಕ್ಕನ್ನು ಪಡ್ಕೊಳ್ಳೋಕೆ ಆನೆ ಕಳ್ಕೊಂಡಂಗೆ ಅಂತ. ಯಾವುದೋ ಬೆಕ್ಕು ನಮಗೆ ಬರಬೇಕು ಅಂತ ಯಾರೋ ಒಬ್ಬ ಬೆಕ್ಕಿಗೋಸ್ಕರ ಕೋರ್ಟಲ್ಲಿ ವಾದ ಮಾಡ್ತಿದ್ದಂತೆ, ಲಾಯರ್ನಿಟ್ಟು. ಕಡೆಗೆ ವಾದದಲ್ಲಿ ವರ್ಷಾನ್ಗಟ್ಲೆ ವಾದ ಮಾಡಿ ಬೆಕ್ಕನ್ನು ಪಡ್ಕೊಂಡಂತೆ. ಬಟ್ ಆ ಓಡಾಡಿರೋ ವೆಚ್ಚ ನೋಡಿದ್ರೆ ಒಂದು ಆನೆ ತಗೊಳ್ಬೋದಿತ್ತಂತೆ. ಅರ್ಥ ಆಯ್ತಲ್ಲ ಈ ಕೋರ್ಟ್ ಕಥೆಗಳು ಹಂಗೆ. ಸರ್, ನನ್ ಜೀವನಕ್ಕಂತೂ ನಾನು ವೃತ್ತಿ ಅವಲಂಬಿಸ್ಬಿಟ್ಟಿದ್ದೀನಿ. ನಾನು ಇರೋ ತನಕ ಶಕ್ತಿ ಇರೋ ತನಕ ಬಿಡಲ್ಲ. ಅಂದ್ರೆ ಏನಂದ್ರೆ ಪೂರ್ವಿಕರು ಸ್ವತ್ತು ಮೊಮ್ಮಕ್ಕಳಿಗೆ ಅಂತ ಒಂದು ಆಸೆ ಬಿಟ್ಟುಬಿಡಿ, ಹೋರಾಟ ಮಾಡಬೇಡಿ, ಬದುಕಿಷ್ಟೇ ಇಲ್ಲ, ನಾನು ಹಂಗೆ ಹೇಳ್ತಿಲ್ಲ, ಮಾಡಿ. ಈಗ ನಾನು ಈ ಕಾರ್ಯಕ್ರಮದಿಂದ ಆಚೆ ನನಗೂ ಕೆಲವು ಕಷ್ಟಗಳಿದ್ದಾವಲ್ಲವ. ಹೌದು. ಹಾಗಾಗಿ ನನ್ನ ಹೋರಾಟ ನಿರಂತರ, ಬಟ್ ಅದರ ನಡುವೆ ನನ್ನ ಸಂತೋಷವನ್ನು ನಾನು ಕಂಡುಕೊಳ್ಳೇಬೇಕು. ಸರ್, ನಿಮ್ಗೆ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಏನಾದ್ರು ಇದ್ರೆ ನಮ್ಗೆ ಈ ಮುಖಾಂತರ ತಿಳ್ಸಕ್ಕಾಗತ್ತ? ಏನ್ ಆಸೆ ಆಕಾಂಕ್ಷೆ? ನಾನು ಇದೇ ರೀತಿ ಬದುಕ್ಬೇಕು, ಇದೇ ರೀತಿ ಇರ್ಬೇಕು, ಇದು ನೋಡಿ ಇನ್ನೊಬ್ರು ಅದೇ ಕಲಿಬೇಕು ಅಂತ. ಅಯ್ಯೋ, ನನಗಂತೂ ಭಾಳ ಆಸೆ ಅಂದರೆ ನಾಡಿನಾದ್ಯಂತ ಓಡಾಡಿ ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಹೇಳ್ಕೊಡ್ಬೇಕು.
ಹೌದು, ನಾನೇನು ಸನ್ಯಾಸಿ ಖಂಡಿತ ಅಲ್ಲ, ಬಟ್ ನಂದೊಂದು ಪುಟ್ಟ ಆಶ್ರಮ ಇದೆ. ಅಲ್ಲಿಗೆ ಜನ ಬರ್ತಾರೆ, ಅವರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ನಂಬಿಕೆ ಇಟ್ಟು ಹೇಳ್ಕೊಳ್ತಾರೆ. ಅವರಿಗೆ ನನ್ನ ಕೈಲಾದಷ್ಟು ಸಾಂತ್ವನ ನೀಡ್ತೀನಿ. ಮತ್ತು ಜನರು ಅಂದುಕೊಳ್ತಾರೆ ನಾನು ದೇವರು ಅಂತ. ಖಂಡಿತ ಇಲ್ಲ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರಂತೆ ನಾನು ಒಬ್ಬ. ಆದರೆ ನಾನು ಬದುಕೋಕೆ ಈ ಮಾರ್ಗ ಇಟ್ಕೊಂಡಿದ್ದೀನಿ ಮತ್ತು ನನಗೆ ತೃಪ್ತಿ ಇದೆ. ನಾನು ಯಾರ ಬದುಕಿಗೂ ಅಡ್ಡಗಾಲಾಗಿಲ್ಲ. ಯಾರಿಗೂ ಅಂದರೆ ತೀರಾ ದೊಡ್ಡ ದೊಡ್ಡ ಆಸೆ, ಕಾರ್ ತಮ್ಮ ಇಲ್ಲ ತಾಯಿ, ಅದು ಏನು ಭಗವಂತನ ಅದು ಯಾವ ಜನ್ಮದ ಪುಣ್ಯವೋ. ನನಗೆ ಬರೀ ನಾನು ಬದುಕೋದ್ರ ಜೊತೆಗೆ ನಮ್ಮ ಬದುಕು ಮುಕ್ತಾಯವಾಗುವಷ್ಟರಲ್ಲಿ ಈ ಸಮಾಜಕ್ಕೆ ಏನೋ ಮಾಡಬೇಕು, ಒಳ್ಳೇದು ಮಾಡಬೇಕು. ಆಗಲಿಲ್ವಾ ಸುಮ್ಮನಿರಬೇಕು. ನನ್ನ ದೃಷ್ಟಿಯಲ್ಲಿ ಈ ಸಮಾಜದಲ್ಲಿ ಎಲ್ಲಿಯವರೆಗೂ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಹೆಚ್ಚಾಗ್ತವೋ ಅಲ್ಲಿಯವರೆಗೂ ಈ ಸಮಾಜ ಬುದ್ಧಿ ಕಲ್ತಿಲ್ಲ ಅಂತ ಅರ್ಥ. ಬೀದಿ ಬೀದಿಗೂ ಈಗ ವೃದ್ಧಾಶ್ರಮ ತಗೊಂಡೋಗಿ ಅವ್ರನ್ನ, ವಯಸ್ಸಾದವ್ರನ್ನ ದೂಕ್ಬಿಡೋದಲ್ಲಿಗೆ. ವಯಸ್ಸಾದ ಸಮಯದಲ್ಲಿ ಆ ಹಿರಿ ಜೀವಗಳು ಕೇಳೋದು ಮಕ್ಕಳ ಪ್ರೀತಿ. ನನ್ನ ಹೆಂಡತಿ ಬೈತಾಳೆ, ನೀವು ವೃದ್ಧಾಶ್ರಮದಲ್ಲಿರಿ, ನಾನು ಬೇಕಾದ್ರೆ ತಿಂಗಳಿಗೆ 40,000 ವೃದ್ಧಾಶ್ರಮಕ್ಕೆ ಕೊಡ್ತೀನಿ ಅಂದರೆ ಇದರ ಅರ್ಥ ಎಲ್ಲರೂ ದುಡಿತಿದ್ದಾರೆ, ಆದರೆ ಸಮಾಜ ಸಂಸ್ಕಾರ ಕಳ್ಕೊಳ್ತಾ ಇದೆ. ನನ್ನ ಆಸೆ ಈ ಈ ಈ ನೆಲದ ಜಾತಿ, ಧರ್ಮ ಇವೆಲ್ಲವನ್ನು ಬದಿಗಿಟ್ಟು ಪರಸ್ಪರ ಇನ್ನೊಬ್ಬ ಮನುಷ್ಯನನ್ನು ಒಬ್ಬ ಮನುಷ್ಯ ದೇವರಂತೆ, ಅದಕ್ಕೆ ನಮ್ಮ ಬಸವಣ್ಣವರು ಹೇಳೋದು, ಭಕ್ತನನ್ನು ಕಂಡಾಗ ಯಾರು ಕೈ ಮುಗಿತಾನೋ ಅವನೇ ನಿಜವಾದ ಭಕ್ತ ಅಂತ. ಈಗ ದೇವರನ್ನು ಕಂಡಾಗ ಕೈ ಮುಗಿಯೋದು ಎಲ್ಲರೂ ಮಾಡ್ತಾರೆ, ಆದರೆ ಆ ದೇವರನ್ನು ಪೂಜಿಸುವ ಭಕ್ತ ಕಂಡಾಗಲೂ ಭಕ್ತನಿಗೂ ಕೈ ಮುಗಿಬೇಕಂತೆ ಅಂತ ಒಂದು ಪೀಳಿಗೆ ನಮ್ಮ ಕಾಲದಲ್ಲಿ ಆಗಬೇಕು. ಸೊ ನನ್ನ ಆಸೆ, ನನ್ನದೊಂದು ಪುಟ್ಟ ಆಶ್ರಮ, ಅಲ್ಲಿ ಯಾವ ಮಕ್ಕಳಿಗೆ ಕನ್ನಡ, ಗಣಿತ, ಇಂಗ್ಲೀಷು ಹೇಳ್ಕೊಡ್ತಿದ್ದಾರೆ, ಅದೇ ರೀತಿ ಆ ಪುಟ್ಟ ವಯಸ್ಸಿಂದಲೇ ಅವರಿಗೆ ಸಂಸ್ಕಾರದ ಪಾಠ, ಅವರಿಗೆ ನೀತಿಕತೆಗಳು, ಅವರಿಗೆ ತಂದೆ ತಾಯಿ ಜೊತೆ ಹೆಂಗಿರಬೇಕು, ಗುರುಗಳ ಜೊತೆ ಹೆಂಗಿರಬೇಕು, ಸೋಲುಗಳನ್ನು ಹಿಂಗೆ ಸ್ವೀಕರಿಸಬೇಕು, ಆತ್ಮಹತ್ಯೆಯನ್ನು ಮಾಡಿಕೊಳ್ಬಾರ್ದು, ತಂದೆ ತಾಯಿಗಳನ್ನು ಹಿಂಗೆ ಗೌರವಿಸಬೇಕು, ಹೀಗೆ ಅವರಿಗೆ ಕೊಡಬೇಕು ಅಂತ ಕೊಡೋರು ಬೀದಿ ಬೀದಿಗೂ ಹುಟ್ಟುಕೊಳ್ಬೇಕು. ಇವತ್ತು ಹೆಂಗಾಗಿದ್ದಾವೆ ಅಂದರೆ, ಇಂಥ ಗುರುಕುಲಗಳು, ಜ್ಞಾನಪೀಠಗಳು, ದೇವಸ್ಥಾನಗಳು ಎಲ್ಲೋ 10 ಕಿಲೋಮೀಟ್ರಿಗೊಂದು, ಅದೇ ಕುಡಿಯೋ ಬಾರ್ಗಳು ಬೀದಿ ಬೀದಿಗೂ ಅವೆ. ಹೌದಲ್ವಾ? ಹೌದು. ಇವತ್ತೇ ಯೋಚನೆ ಮಾಡಿ, ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಮಕ್ಕಳು ಹಾದಿ ತಪ್ಪಿ ಗಾಂಜಾ, ಸಿಗರೇಟು ಏನೋ ತಪ್ಪು ದಾರಿ ಹಿಡಿದ್ರು, ಇಲ್ಲಿವರೆಗೂ ಚೆನ್ನಾಗಿರೋರು ನಾಳೆ ಆಗಲ್ಲ ಅಂತ ಏನಿಲ್ಲ. ಹೌದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿದ್ದೀರಿ, ಮತ್ತು ನಾಳೆ ಅವರು ಯಾವ್ದನ್ನು ಕರ್ಕೊಂಡು ನನಗೆ ನೀವು ಬೇಡ, ನಿಮ್ಮನ್ನು ಸಾಕ್ಲಿಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಹೊರಟು ಹೋದರೆ ಕಡೆ ವಯಸ್ಸಲ್ಲಿ ನಿಮ್ಮ ಗತಿ ಏನಾಗಬೇಕು? ಯಾವಾಗ ಮಕ್ಕಳು ಗುರು ಹಿರಿಯರಿಗೆ, ಅದಕ್ಕೂ ಮೀರಿ ಹೆತ್ತವರ ಆ ಮುದಿತನವನ್ನು ಭಾರ ಅಂದುಕೊಳ್ಳದೆ, ಅಯ್ಯೋ ತೊಟ್ಲಲ್ಲಿ ಏನೂ ಆಗದೆ ಮಲಗಿದ್ದಾಗ ನನ್ನನ್ನು ಅವರು ನೋಡಿಕೊಂಡಿದ್ದಾರೆ, ಈಗ ಏನೂ ಆಗದೆ ಹಾಸಿಗೆ ಮೇಲಿರೋ ಅವರನ್ನು ನಾನು ನೋಡ್ಕೊಳ್ಬೇಕು ಅನ್ನೋ ಪ್ರಜ್ಞೆ ಯಾವಾಗ ಸಮಾಜದಲ್ಲಿರೋ ಯುವಕರಿಗೆ ಅಥವಾ ಯುವಜನತೆಗೆ ಬರುತ್ತೆ, ಅದು ನಿಜವಾದ ದೇಶದ ಬೆಳವಣಿಗೆ. GDP ಬೆಳವಣಿಗೆ ಆಯಿತು, ಎಲ್ಲರಿಗೂ ತುಂಬ ಸಂಬಳ ಸಿಗ್ತಾ ಇದೆ, ಎಲ್ರಿಗೂ ಅದು ಓಕೆ, ಅದು ದೇಶದ ಬೆಳವಣಿಗೆ ಫೈನ್. ಆದರೆ ಗುರು ಹಿರಿಯರು, ಹೆತ್ತವರು, ಮತ್ತು ಒಂಚೂರು ಗಾಡಿ ಟಚ್ ಆದರೆ ನಾನು ಹುಡುಗರನ್ನ ಕರೆಸ್ತೀನಿ, ನೀನು ಈ ದ್ವೇಷಕ್ಕಿಳಿಯುವಷ್ಟು ಮಟ್ಟಿಗೆ ನಾವು ಬೆಳೆಸಬಾರ್ದು ಅವ್ರನ್ನ. ಯೋಚನೆ ಮಾಡಿ, ಒಂಚೂರು ಗಾಡಿ ಟಚ್ ಆದರೆ ಇವನು ಯಾರಿಗೋ ಫೋನ್ ಮಾಡೋದು, 10 ಜನ ಕರೆಸೋದು, ಅವನು ಯಾರನ್ನೋ, ಈ ದ್ವೇಷದಲ್ಲಿ ಹೋಗುವಂತಹ ಪೀಳಿಗೆಯನ್ನು ನಾವು ಹುಟ್ಟಾಕಬಾರ್ದು. ತನ್ನದು ತಪ್ಪಿಲ್ಲದೆ ಹೋದರು ಇಬ್ಬರೂ ಕೇಳಬೇಕು, ಸಾರಿನಪ್ಪ ತಪ್ಪಾಯಿತು, ಏನೋ ಗೊತ್ತಿಲ್ಲೇ ಆಯಿತು ಅಂತ ಅವನು ಹೇಳಬೇಕು, ಅಯ್ಯೋ ಇರಲಿ ತೊಂದರೆ ಇಲ್ಲ ಅಂತ ಇವನು ಹೇಳಬೇಕು. ಇಂಥ ಪೀಳಿಗೆಯನ್ನು ಹುಟ್ಟು ಹಾಕಿದ್ರೆ ಸಮಾಜ ಎಷ್ಟು ನೆಮ್ಮದಿಯಾಗಿರುತ್ತಲ್ಲ. ಅದೇ ಸರ್, ಹೌದಲ್ಲವಾ? ನನಗದ ಆಸೆ, ಅಂಥ ಸಮಾಜ ನಾನು ನೋಡಬೇಕು ಅಂತ. ನಾನು ಒಬ್ಬನೇ ಸರಿ ಇದನ್ನ ಎಲ್ಲ ಕೆಟ್ಬಿಟ್ಟಾರೆ ಅಂತ ಏನಿಲ್ಲ,
ಆ ಮಕ್ಕಳಿಗೆ ಆ ಬಾಲ್ಯದಿಂದಲೇ ಈಗ ಅವರೊಂಥರ ಎರೆಮಣ್ಣು. ಆ ಎರೆಮಣ್ಣಲ್ಲಿ ನೀನು ರಾಮನ್ನು ಮಾಡ್ಬೋದು, ರಾವಣನ್ನು ಮಾಡ್ಬೋದು. ನನ್ನ ಆಸೆ ಅದು. ಎತ್ತವ್ರನ್ನ ಚೆನ್ನಾಗಿ ನೋಡಿಕೊಂಡು, ಗುರು ಹಿರಿಯರಿಗೆ ಗೌರವ ಕೊಟ್ಟುಕೊಂಡು, ಈಗ ನೋಡವ ನನಗೆ 25 ವಯಸ್ಸು, ನಾನು 100 ವರ್ಷ ಇರ್ತೀನೋ 150 ವರ್ಷ ಇರ್ತೀನೋ ಎಷ್ಟು ಗೊತ್ತಿಲ್ಲ. ಅಯ್ಯೋ ಬಿಡು, ಇನ್ನೊಂದು ಸಂಸಾರ, ಹೆಂಡ್ತಿ ಮಕ್ಕಳು ಎಲ್ಲ ಆದಮೇಲೆ ಸಮಾಜಕ್ಕೆ ಬುದ್ಧಿ ಹೇಳೋಣ. ಇಲ್ಲ, ನನಗೆ ಭಗವಂತ ಶಕ್ತಿ ಕೊಟ್ಟನ ಹೇಳ್ಬಿಡ್ಬೇಕು, ಮಾಡಿಬಿಡ್ಬೇಕು. ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಈ ರಾಜಯೋಗ ಅಂತ ಒಂದಿದೆ ನಮ್ಮಲ್ಲಿ. ಅದು 5 ವರ್ಷ ಇರುತ್ತೋ 3 ವರ್ಷ ಇರುತ್ತೋ 1 ತಿಂಗಳು ಇರುತ್ತೋ ಗೊತ್ತಿಲ್ಲ, ಅಂಥದ್ದೊಂದು ಒಳ್ಳೆಯ ಸಮಯ ಬಂದುಬಿಡುತ್ತಂತೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ಆ ರಾಜಯೋಗ, ಆ ಒಳ್ಳೆಯ ಸಮಯ ನಿಮಗೇನು ಬಂತಲ್ಲ, ಅದು ಆದಷ್ಟು ಸಮಾಜಕ್ಕೆ ಏನು ಒಳ್ಳೇದು ಮಾಡಿಬಿಡ್ಬೋದು ಆ ಸಮಯದಲ್ಲಿ ಮಾಡಿಬಿಡ್ಬೇಕು ಅಂತ. ಈಗ ಒಬ್ಬ ಶಾಸಕ ಆದ 5 ವರ್ಷ, ಅವನಿಗೆ ರಾಜಯೋಗ ಅಂದ್ಕೊಳ್ಳೋಣ. ಆ 5 ವರ್ಷದಲ್ಲಿ ಸಮಾಜಕ್ಕೂ ಬಡವರಿಗೆ ಏನು ಮಾಡ್ಬೋದು ಮಾಡಿಬಿಡ್ಬೇಕು. ಮುಂದಿನ 5 ವರ್ಷಕ್ಕೆ ಅವನೇ ಬರ್ತಾನೆ ಅಂತ ಏನಿಲ್ಲ. ಹಾಗಾಗಿ ಮನುಷ್ಯನಿಗೆ ಒಳ್ಳೆಯ ಸಮಯ ಬಂದಾಗ ಈ ಬಡವರ ಅಥವಾ ಅಸಹಾಯಕರ ಕಡೆ ಕಣ್ಣಾಯಿಸಬೇಕು. ಒಳ್ಳೆ ಸಮಯ ಬಂತು ಅಂದ್ಕೊಂಡು ಮರಿ ಮಕ್ಕಳಿಗೆ ಆಗೋ ತಕ್ಕ ಆಸ್ತಿ ಮಾಡಿ ಇಟ್ಕೊಂಡ್ರೆ ಕಡೆಗೆ ಅವನ ಆತ್ಮಸಾಕ್ಷಿ ಕೊಲ್ಲುತ್ತೆ ಅವನನ್ನು. ನಿನ್ನನ್ನು ಶಾಸಕನ ಮಾಡಿದ್ದು ಬಡವರಿಗೆ ಕಷ್ಟಕ್ಕೆ ಆಗಲಿ ಅಂತ ನೀನು ನಿನ್ನ ಆಸ್ತಿ ಹೆಚ್ಚು ಮಾಡ್ಕೊಳ್ಳೋಕೆ ಹೋದಲ್ಲೋ, ಈಗ ನರಳು ಅಂತ ಹೇಳುತ್ತೆ. ನನ್ನ ಆಸೆ, ನನ್ನ ಆಶ್ರಮ, ಅಲ್ಲಿ ನಮ್ಮ ಗುರುಕುಲದ ರೀತಿಯಲ್ಲಿ ಮಕ್ಕಳಿಗೆ ಸಂಸ್ಕಾರದ ಪಾಠ, ಎಲ್ಲರೂ ಕೈ ಮುಗಿದು ನಮಸ್ಕಾರ ಅನ್ಬೇಕು. ಈಗ ನೋಡಿ, ಎಲ್ಲರ ಗುರುಗಳು ಸಿಕ್ಕಿರೆ ನಮಸ್ಕಾರ ಸರ್ ಏನು ಕೈ ಎದ್ದು ಹೊಡಿತಾವನೋ ನಮಸ್ಕಾರ ಮಾಡ್ತಾವನೋ ಗೊತ್ತಾಗಲ್ಲ, ಹಂಗೆ ಆಗ್ಬಿಟ್ಟಿದೆ ಇವತ್ತು. ಹೌದು ಸರ್. ಸರ್ ನಮ್ಮ ಮಗ ಬಂದ 1-2 ಸಂಸ್ಕಾರದ ವಿಚಾರ 1-2 ಹೇಳಿ ಸರ್, ಅವನ್ಗೆ ತಲೆಯಲ್ಲಿ ಸ್ವಲ್ಪ ಇರ್ಲಿ. ಇಲ್ಲ ತಾಯಿ, ಆತ ಬಹಳ ಒಳ್ಳೆಯ ಹುಡುಗ. ಈ ಕಾರ್ಯಕ್ರಮವನ್ನು ಮತ್ತೆ ಆತನಿಗೆ ತೋರಿಸಿ, ನೀವೇನು ಮಾತಾಡಿದ್ರಿ ಮಗನಾಗಿ ಗೊತ್ತಾಗುತ್ತೆ. ನಿಮ್ಮ ಸಂಸ್ಕಾರ ದೊಡ್ಡದು, ಮಕ್ಕಳಿಗೂ ಅದೇ ಸಂಸ್ಕಾರ ಇದೆ. ಬಟ್ ಅಂದರೆ ಈ ವಿಚಾರವನ್ನು, ಅಯ್ಯೋ ನಮ್ಮಪ್ಪ ಹಿಂಗೆ ಮಾಡಿದ್ರಿಂದ ನಮಗೆ ಬಡವರಾಗಿ ಉಳ್ಕೊಂಬಿಟ್ಟು, ಇಲ್ಲ, ಬಡತನ ಅನ್ನೋದು ಈಗ 10 ಎಕರೆ ಜಮೀನಿದೆ, ಬಟ್ ನೇಗಲಾಗಿ ಉಳೋ ಅಷ್ಟು ಚಲನಶೀಲತೆ ಇಲ್ಲ, ಬರೀ ಸೋಂಬೇರಿ ಇದ್ದಾನೆ ಅಂದರೆ 500 ಎಕರೆ ತಾಂಡು ಏನು ಮಾಡ್ತೀಯ? ಹೌದಲ್ವಾ? ಹಾಗಾಗಿ ಇರುವಂಥದ್ದನ್ನು ಅದ್ಭುತವಾಗಿ ಬಳಸಿಕೊಳ್ಳುವ ಬುದ್ಧಿ ಬರುವಾಗ ಅವನು ಇನ್ನು ಸೊಪ್ಪಿ ಮಾಡಿ ಬೆಳೆಯುವಷ್ಟು ಜಾಗದಲ್ಲೂ ಅಮೃತ ಬೆಳಿಬೋದು. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಾವು ಮತ್ತೆ ಆಗ ಕರೆ ಮಾಡ್ತಿರವ, ನಿನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ನೀವು ವಿಚಾರ ತಿಳಿಸಿದ್ದಕ್ಕೆ. ನನ್ನ ಹಾರೈಕೆ, ಯಾವ ವಿಚಾರಕ್ಕೋಸ್ಕರ ನೀವು ಹೋರಾಡ್ತಿದ್ದೀರಿ, ಮುಂದಿನ 6-7 ತಿಂಗಳೊಳಗಡೆ ನಿಮ್ಮ ಪರವಾಗುತ್ತೆ. ಶುಭವಾಗಲವ. ಸರಿ ಸರ್, ಥ್ಯಾಂಕ್ ಯು ಸರ್. ನಿಮ್ಗೂ ದೇವರು ಎಲ್ಲ ನಿಮ್ಮ ಆಸೆ ಆಕಾಂಕ್ಷೆ ಕೊಟ್ಟೆ ಈಡೇರಿಸುವಂತ ಶಕ್ತಿ ಕೊಡ್ಲಿ. ಹಾರೈಕೆ ತಾಯಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಶುಭವಾಗಲವ. ಈಶ್ವರ. ಸಂತೋಷ. ಪಾಪ ಒಂದು ಹೆಣ್ಮಗಳಾಗಿ ಮಕ್ಕಳಿಗೆ ಇದು ಮಾಡಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಒಳ್ಳೆಯದು. ಬಟ್ ನಮ್ಮ ಸಂತೋಷ, ನಮ್ಮ ಆಸ್ತಿ, ನಮ್ಮ ಅಂತಸ್ತು ಇದ್ರ ಮೇಲೆ ಆಗಬಾರ್ದು. ಹಂಗೆ ಆಗ್ಬಿಟ್ಟಿದೆ ಕಾಲ, ಏನೂ ಮಾಡಲಿಕ್ಕಾಗಲ್ಲ. ತುಂಬ ಆಸ್ತಿ ಇದ್ದವನಿಗೆ ದೊಡ್ಡ ಚೇರು, ಏನೂ ಇಲ್ಲದವನಿಗೆ ಕೂತ್ಗಳೇ ಅಲ್ಲಿ ಅಂತಾರೆ. ಇವತ್ತು ಸಿರಿವಂತಿಕೆಯನ್ನು ಯಾವುದ್ರ ಮೇಲೆ ನಿರ್ಧಾರ ಮಾಡ್ತಿದ್ದಾರೆ ಅಂದರೆ, ಅವನಿಗೆ ಎಷ್ಟು ಆಸ್ತಿ ಇದೆ, ಅವನಿಗೆ ಎಷ್ಟು ಕಾರಿದೆ, ಅವನಿಂದ ಎಷ್ಟು ಜನ ಇದ್ದಾರೆ. ನಿಜವಾದ ಬದುಕು ಬೇರೆಯೇ ಇದೆ. ಸಾವಿನಿಂದ ಆಚೆಗೂ ನಿಮ್ಮನ್ನು ನೆಮ್ಮದಿಯಾಗಿ ಇಡಬೇಕು ಭಗವಂತ ಅಂದರೆ ಬದುಕೋ ರೀತಿಯಲ್ಲಿ ಸರಳತೆ ಬರಬೇಕು. ಶುಭವಾಗಲಿ.